ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನೀತಿದಿಶತಮೋ ಬಂಧಮೋಕ್ಷಾಚ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷುಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ಮೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಬಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ರಸಿಕಾಃ ಮುಹುರಹೋ ಭುವಿ ಭಾವುಕಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಂ ವಾದ್ಯಮೀಶಂ ವಂದೇ ಭವಗ್ನಮವರಾಸುರಸಿದ್ಧವಂದ್ಯಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ತಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ವೇದೇಶಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ. ಸತ್ಯಾವಿಜ್ಞಕರಾಬ್ಜೋತ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರದಾನ್. ಅನವದ್ಯಾತ್ಮಚಾರಿತ್ರ್ಯಂ ವಾದಿಕದ್ಯೋತಭಾಸ್ವರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಸುಧೀಜನಸುಮಂದಾರಂ ಸುಧೀಂದ್ರಸುತಸುಪ್ರಿಯಂ ಶುಶುಮೀಂದ್ರಗುರುಂ ವಂದೇ ಸುಜೀಂದ್ರಕರೋದ್ಭವಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಧ್ವಮಾನಸ ಸತ್ತೀರ್ಥೇ ಜಯಸೂರ್ಯ ವಿಕಾಸಿತೆ ಸತ್ಯಾತ್ಮತೀರ್ಥನನಿನೇ ಚಿಂಚರೀಕದಿಮೇ ಮನಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಪದಾಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುಂ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾಜೋವಾಚ ಪ್ರಿಯವ್ರತೋ ಮಹಾಭಾಗ ಆತ್ಮಾರಾಮಃ ಕಥಂ ವನೆ ಗೃಹೇ ಅರವತಯನ್ಮೂಲಃ ಕರ್ಮಬಂಧಪರಾಭವಃ ಎಂಬುದಾಗಿ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪ್ರಿಯವ್ರತ ಅನ್ನುವಂತಹ ಮಹಾನುಭಾವ ಗೃಹಸ್ಥಾಶ್ರಮವನ್ನ ಬ್ರಹ್ಮದೇವರ ಆದೇಶದ ಮೂಲಕವಾಗಿ ಸ್ವೀಕಾರವನ್ನು ಮಾಡಿದ. ಆದರೆ ಗೃಹಸ್ಥಾಶ್ರಮವನ್ನ ಪಡೆದ ಮೇಲೆ ಪರಮಾತ್ಮನ ಧ್ಯಾನದಲ್ಲೇನೆ ಆಸಕ್ತನಾಗಿ ಆನಂದವನ್ನು ಪಡ್ತಾ ಇರತಕ್ಕಂಥವು ಅವನು. ಯಾಕೆಂದ್ರೆ ಗಂಧಮಾದನ ಪರ್ವತಕ್ಕೂ ಹೋಗಿದ್ದಾನೆ, ಅಪಾರವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಇನ್ನೇನೋ ಸ್ವಲ್ಪ ತಡ ಆಗಿದ್ರೆ ಯೋಗ ಮಾರ್ಗವನ್ನು ಸನ್ಯಾಸ ಮಾರ್ಗವನ್ನು ಅನುಸರಣೆ ಮಾಡಿ ಬಿಡ್ತಾ ಇದ್ದ. ಅಂಥವನನ್ನ ಬ್ರಹ್ಮದೇವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಗೃಹಸ್ಥನಾಗುವಂತ ಆದೇಶವನ್ನು ಮಾಡ್ತಾರೆ. ಆದ್ದರಿಂದ ಅಂಥವನು ಗೃಹೇ ಅರವತಯನ್ಮೂಲಃ ಕರ್ಮಬಂಧಃ ಪರಾಭವಃ ಹೇಗೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ. ಏಕೆಂದ್ರೆ ಗೃಹಸ್ಥಾಶ್ರಮದಲ್ಲಿ ಎಷ್ಟೇ ಜಾಗರೂಕರಾಗಿ ನಾವಿರ್ತೇವೆ ಅಂದರೂ ಕೂಡ ಏನಾಗುತ್ತೆ, ಕರ್ಮ ಬಂಧಕವಾಗ್ತಾ ಇದೆ. ನಾವೆಷ್ಟು ಕೇಳಿದ್ರು ಹೇಳಿದ್ರು, ಏನು ಜಪ ತಪ ಏನು ಬೇಕಾದ್ದು ಮಾಡಿದ್ರು ಕೂಡ ಪುರಾಣ ಕೇಳೋ ತನಕ ಮನಸ್ಸಲ್ಲೇ ಇರ್ತದೆ. ಪುರಾಣ ಮುಗಿದ ಮೇಲೆ ಮತ್ತೆ ನಿಮ್ದೇನ್ರಿ ನಮ್ದೇನ್ರಿ ಹಂಗೇನ್ರಿ ಹಿಂಗೇನ್ರಿ ಅಂತ
ಆರಂಭ ಆಗ್ತದೆ. ಆದ್ದರಿಂದ ಗೃಹೇ ಅರಮತ ಎನ್ಮೂಲ, ಮನೆಯಲ್ಲಿ ಆಸಕ್ತನಾಗಿ ಗೃಹಸ್ಥಾಶ್ರಮದಲ್ಲಿ ಆಸಕ್ತನಾಗಿ ಅವನು ಹೇಗೆ ಸಿದ್ಧಿಯನ್ನು ಹೊಂದಿದ. ಯಾಕೆಂದರೆ ಗೃಹಸ್ಥಾಶ್ರಮ ಇರೋದೇ ಹಾಗೆ. ನಾವು ಎಷ್ಟೇ ಕರ್ಮವನ್ನು ಮಾಡಿದರೂ ಕೂಡ ಅದರಲ್ಲಿ ಸ್ವಲ್ಪ ಅಭಿಮಾನ ಅನ್ನೋದೇನಾಗ್ತಾ ಇದೆ, ಉಂಟಾಗಿ ಬಿಡ್ತಾ ಇದೆ. ಹೇಗೆ ಅಂದರೆ ಬೆಣ್ಣೆಯನ್ನು ತರ್ತೇವೆ, ತಂದೇನು ಮಾಡ್ತೇವೆ, ಅದನ್ನು ಪಾತ್ರೆಗೆ ತೆಗಿಬೇಕು, ಎಣ್ಣೆ ಅಥವಾ ಬೆಣ್ಣೆ. ಅದನ್ನು ಒಂಚೂರು ಕೈಗೆ ಅಂಟಿಸ್ಕೊಳ್ಳದೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಆದರೂ ಒಂಚೂರು ಕೈಗೆ ಅಂಟೇ ಬಿಡುತ್ತೆ, ಎಣ್ಣೆ ಆಗಲಿ ಬೆಣ್ಣೆ ಆಗಲಿ. ಹಾಗೆ ಅಂಟಿಸ್ಕೊಳ್ಳದೇನೆ ಹೇಗೆ ತೆಗೆಯೋದಕ್ಕಾಗೋದಿಲ್ಲವೋ ಹಾಗೆ ಗೃಹಸ್ಥಾಶ್ರಮವು ಕೂಡ ಅಭಿಮಾನವನ್ನು ಅಂಟಿಸ್ಕೊಳ್ಳದೇನೆ ಇರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮಹತಾಂ ಖಲು ವಿಪ್ರಶ್ಯೇ ಉತ್ತಮ ಶ್ಲೋಕ ಪಾದಯೋ, ಆದ್ದರಿಂದ ಧ್ಯಾನಾನಂದವನ್ನು ಅನುಭವಿಸ್ತಾ ಇರತಕ್ಕಂತಹ ಅವನಿಗೆ ಕುಟುಂಬ ಪೋಷಣೆಯಲ್ಲಿ ಪ್ರಾಯ ಅವನಿಗೆ ಅಭಿಮಾನ ಇರಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಆದ್ದರಿಂದ ಸಂಶಯೋ ಹನ್ಮಹಾನ್ ಬ್ರಹ್ಮಂ ದಾರಾಗಾರ ಸುತಾದಿಶು ಸಕ್ತಶ್ಚಯ ಸಿದ್ಧಿರಭೂತ್ ಕೃಷ್ಣೇ ಚ ಮತಿರಚ್ಯುತ. ಆದ್ದರಿಂದ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರೂ ಕೂಡ ಪರಮಾತ್ಮನ ಪಾದಕಮಲಗಳಲ್ಲಿ ನಿರಂತರವಾದ ಭಕ್ತಿಯನ್ನು ಅವನು ಹೇಗೆ ಹೊಂದಿದ ಅದನ್ನು ನನಗೆ ನಿರೂಪಣೆಯನ್ನು ಮಾಡಬೇಕು ಅಂತ ಅಂತ ಇದ್ದಾರೆ. ಅದಕ್ಕೆ ಶುಕಾಚಾರ್ಯರು, ಇಷ್ಟೆಲ್ಲ ಗೃಹಸ್ಥಾಶ್ರಮ ಕರ್ಮ ಬಂಧಕವಾಗಿದೆ, ಅದು ನಿಜ. ಆದರೆ ಅದು ಯಾವುದರಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಬಾಡಮುಕ್ತಂ ಭಗವತ ಉತ್ತಮ ಶ್ಲೋಕ ಶ್ರೀಮಚ್ಚರಣಾರವಿಂದ ಮಕರಂದರಸ ಆದಿತ ಆವೇಶದ ಚೇತಸಃ ಭಾಗವತ ಪಾರಮಹಂಶ್ಚದೈತಃ ಕಥಂಚಿತ್ ಅಂತರಾಯ ವಿಹಿತಾಂ ಸ್ವಾಂ ಶಿವತಮಾಂ ಪದವೀಂ ನ ಪ್ರಾಯೇಣ ಹಿನ್ವನ್ ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮ ಬಂಧಕ ಸರಿ, ಆದರೆ ಯಾರು ನಿರಂತರವಾಗಿ ಜ್ಞಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಪರಮಾತ್ಮನ ಪಾದಾರವಿಂದಗಳು ಅನ್ನುವಂತಹ ಮಕರಂದದಲ್ಲಿ ಯಾರು ಆಸಕ್ತರಾಗಿದ್ದಾರೆ ಅಂಥವರಿಗೆ ಪ್ರಾಯ ಏನಾಗುವುದಿಲ್ಲ ಅಂತ ಕೇಳಿದ್ರೆ, ರಾಗ ದ್ವೇಷ ವಿಘ್ನಗಳು ಬಂದರೂ ಕೂಡ ಗೃಹಸ್ಥಾಶ್ರಮ ಏನಾಗುವುದಿಲ್ಲ, ಆತಂಕ ಆಗುವುದಿಲ್ಲ, ಅಡ್ಡಿ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರಿಗೆ ಗೃಹಸ್ಥಾಶ್ರಮ ಅಡ್ಡಿ ಆಗ್ತಾ ಇದೆ ಅಂತ ಕೇಳಿದ್ರೆ, ಯಾರು ಗೃಹಸ್ಥಾಶ್ರಮದಲ್ಲಿ ಇದ್ದು ಕೇವಲ ವಿಷಯ ಸುಖಗಳಲ್ಲಿ ಆಸಕ್ತರಾಗಿರುತ್ತಾರೆ ಅಂಥವರಿಗೆ ಗೃಹಸ್ಥಾಶ್ರಮ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಕೇವಲ ಬೆಳಗ್ಗೆಯಿಂದ ರಾತ್ರಿ ಮಲಗುವ ತನಕ ಯಾವ ಸಾಧನೆ ಜಪತಪಾದಿಗಳು ಇಲ್ಲ, ಯಾವ ಅನುಷ್ಠಾನಗಳಿಲ್ಲ, ಕೇವಲ ದಿವರಾತ್ರಿ ಎನ್ನದೇ ವಿಷಯ ಲಂಪಟನಾಗಿ ಅಂತ ಹೇಳಿದ ಹಾಗೆ ಹಗಲು ರಾತ್ರಿ ಎನ್ನದೇ ಕೇವಲ ವಿಷಯ ಸುಖಗಳಲ್ಲಿ ಆಸಕ್ತನಾದ ಅಂತ ಹೇಳಿದರೆ ಅವನೇನೋ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕಾಗುವುದಿಲ್ಲ. ಆದ್ದರಿಂದ ಬ್ರಹ್ಮದೇವರು ಹಾಗೂ ಸ್ವಯಂಭೂ ಮನುಗಳು ನಾರದರು ಬಂದವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಭಯಂ ಪ್ರವತ್ತಸ್ಯ ವನಿಷ್ವಪಿ ಸ್ಯಾತ್ ಯತಃ ವಸಂತೆ ಷಡಸಸ್ಸ ಪತ್ನಾಃ ಜಿತೇಂದ್ರಿಯಸ್ಯ ಆತ್ಮರತೆ ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತು ವದ್ಯಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಪ್ಪ, ನೀನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡು, ಅದರಲ್ಲಿ ವಿಷಯಾಸಕ್ತಿ ಹೆಚ್ಚುವಂತಹ ಸಂಭವ ಇದೆ. ಆದರೆ ಇಂದ್ರಿಯ ನಿಗ್ರಹ ಇಲ್ಲದೇ ಇರತಕ್ಕಂಥವ ಅವನು ಸನ್ಯಾಸವನ್ನು ಸ್ವೀಕಾರ ಮಾಡಿದರೂ ಕೂಡ ಏನಿದೆ, ಭಯ ಇದ್ದೇ ಇದೆ. ಆದ್ದರಿಂದ ನಾಶ್ರಮಂ ಕಾರಣಾನ್ ಮುಕ್ತಿ ದರ್ಶನಾನಿ ಶತಾನಿ ಚ. ಪರಮಾತ್ಮನ ಪರಮಾನುಗ್ರಹವನ್ನು ಪಡೆಯುವುದಕ್ಕೆ ಆಶ್ರಮವಾಗಲಿ ಅಥವಾ ಅನೇಕ ದರ್ಶನಗಳನ್ನು ಅಧ್ಯಯನ ಮಾಡುವುದಾಗಲಿ ಅಲ್ಲ. ಹಾಗಾದರೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಮುಖ್ಯವಾದದ್ದು ಯಾವುದು ಅಂದರೆ ಇಂದ್ರಿಯ ನಿಗ್ರಹ. ಆದ್ದರಿಂದ ಯಸ್ಸ ಪತ್ತಾನ್ ವಿಜಿಗೀಷಮಾಣಃ ಗೃಹೇಶು ನಿರ್ವಿದ್ಯೇತೇತ ಪೂರ್ವಂ ಯುದ್ಧೇತು ದುರ್ಗಾಶ್ರಿತ ಊರ್ಜಿತಾರಿಂ ಕ್ಷಿಣೇಶು ಕಾಮಂ ವಿಚರೇದ್ ವಿಪಶ್ಚಿತ್. ಆದ್ದರಿಂದ ಒಂದು ಮುಖ್ಯವಾದ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಭಿಮಾನ ಇದೆಲ್ಲವೂ ಇರ್ತಾ ಇದ್ದಾವೆ. ಆದರೆ ಅದರಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಯುದ್ಧೇತ ದುರ್ಗಾಶ್ರಿತ ಉಜ್ಜಿತಾರಿಂ ಕ್ಷಣೇಶು ಕಾಮಂ ವಿಚರೇ ದ್ವಿಪಶ್ಚಿತ್.
ಅವುಗಳನ್ನೆಲ್ಲ ಅನುಭೋಗ ಮಾಡಬೇಕು. ಅನುಭೋಗ ಮಾಡಲಿಲ್ಲ ಅಂದರೆ ಅವನಿಗೆ ಬಂಧಕ ಪ್ರವೃತ್ತಿ ಅಂಟಿಕೊಳ್ಳುತ್ತದೆ. ಆದ್ದರಿಂದ ಅನುಭೋಗವನ್ನು ಮಾಡಬೇಕು. ಆದರೆ ಏನು ಮಾಡಬೇಕು? ಇಷ್ಟಕ್ಕೆ ಸಾಕು ಅಂತ ಹೇಳಿ ಒಂದು ವಿರಾಮವನ್ನು ಹಾಕಬೇಕು. ಇಷ್ಟು ಅನುಭೋಗ ಮಾಡಿದ್ದೇನಲ್ಲಪ್ಪ, ಇಷ್ಟು ಸಾಕು ಅಂತ ಏನು ಮಾಡಬೇಕು? ಅದಕ್ಕೆ ನಾವು ವಿರಾಮವನ್ನು ಹಾಕಬೇಕು. ಇಷ್ಟಕ್ಕೆ ತೃಪ್ತಿಯನ್ನು ಹೊಂದಬೇಕು. ನಾವು ಇಂದ್ರಿಯಗಳನ್ನು ಅನುಭೋಗ ಮಾಡ್ತಾ ಮಾಡ್ತಾ ಹೋದಾಗ ತೃಪ್ತಿ ಅನ್ನೋದಾಗುವುದಿಲ್ಲ. ಅದನ್ನೇ ಯಾರು ನಹುಷ ಮಹಾರಾಜ ಯಯಾತಿ ಮಹಾರಾಜ ಹೇಳ್ತಾನೆ, ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮೇವ ಭೂಯ ಏವಾವಿವರ್ಧತೆ. ಈ ಇಂದ್ರಿಯಗಳನ್ನು ಅನುಭೋಗ ಮಾಡ್ತಾ ಮಾಡ್ತಾ ಹೋದಂತೆ ಸಾಕು ಅಂತ ಅನಿಸೋದಿಲ್ಲ, ಬೇಕು ಅಂತ ಅನಿಸ್ತಾ ಇದೆ. ಹವಿಷ ಕೃಷ್ಣವರ್ತ್ಮೇವ ಭೂವ ಏವಾವಿವರ್ಧತೆ. ಯಾವ ರೀತಿ ಅಗ್ನಿಯಲ್ಲಿ ತುಪ್ಪವನ್ನು ಹಾಕಿದಾಗ ಇನ್ನೂ ಬೆಳೆಯತ್ತೋ ಹಾಗೆ ಕಾಮನೆಗಳು ಕೂಡ ಏನು ಮಾಡ್ತಾ ಇದ್ದಾವೆ ಅಂದರೆ ಬೆಳೆಯುವ ಪ್ರವೃತ್ತಿಯನ್ನು ಹೊಂದೋದು ಇಂದ್ರಿಯಗಳ ಸ್ವಭಾವ. ಆದ್ದರಿಂದ ತೊಂದಜ್ಜನಾಭ ಅಂಗ್ರೆ ಸರೋಜ ಕೋಶ ದುರ್ಗಾಶ್ರಿತೋ ನಿರ್ಜಿತ ಷಟ್ಸಪತ್ನ ಪುಂಚೇಹ ಭೋಗಾಂ ಪುರುಷಾದ್ ವಿಶಿಷ್ಟ ವಿಮುಕ್ತ ಸಂಘ ಪ್ರಕೃತಿಂ ಭಜಸ್ವ. ಆದ್ದರಿಂದ ಬ್ರಹ್ಮದೇವರು ಆದೇಶವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೀನೇನು ಮಾಡಿದ್ದೀಯಾ? 1000 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದ್ದೀಯಾ. ಆದ್ದರಿಂದ ಆ 1000 ವರ್ಷ ತಪಸ್ಸನ್ನು ಮಾಡಿದರ ಪರಿಣಾಮದಿಂದ ಏನು ಮಾಡಿದ್ದೀಯಾ? ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಮಾಡಿದ್ದೀಯಾ. ಆ ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಮಾಡಿದ ಭಕ್ತಿ ಎನ್ನುವ ಕೋಟೆಯನ್ನ ಆಶ್ರಯ ಮಾಡಿಕೊಂಡು ಏನಾದ್ದೀಯಾ? ನಿರ್ಜಿತ ಷಟ್ಸಪತ್ನ 6 ವೈರಿಗಳನ್ನು ಗೆದ್ದಾಗಿದೆ. ಹಾಗಾದರೆ 6 ವೈರಿಗಳನ್ನು ಗೆಲ್ಲೋದಕ್ಕೆ ಕಾರಣ ಯಾವುದು ಅಂತ ಕೇಳಿದರೆ, ಯಾವ ಸಾಧನೆಯಿಂದ ಯಾವ ಉಪಾಯದಿಂದ 6 ವೈರಿಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಅಂತ ಕೇಳಿದರೆ, ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಮಾಡೋದರಿಂದ. ಅದು ಕೇವಲ ಭಕ್ತಿ ಅಲ್ಲ, ಜ್ಞಾನಪೂರ್ವಕವಾದ ಅನುಸಂಧಾನ ಪೂರ್ವಕವಾದ ಭಕ್ತಿಯನ್ನು ಮಾಡೋದರಿಂದ ನಿರ್ಜಿತ ಷಟ್ಸಪತ್ನ 6 ವೈರಿಗಳನ್ನು ಗೆದ್ದಾಗಿದೆ. ಆದ್ದರಿಂದ ನಿನಗೆ ಏನಾಗಲ್ಲ, ಇನ್ನು ಮುಂದೆ ಗೃಹಸ್ಥಾಶ್ರಮ ಬಾಧಕ ಆಗೋದಿಲ್ಲ, ಸಾಧಕವಾಗ್ತಾ ಇದೆ. ಆದ್ದರಿಂದ ವಿಮುಕ್ತ ಸಂಘ ಪ್ರಕೃತಿಂ ಭಜಸ್ವ. ಆದ್ದರಿಂದ ನೀನೇನು ಮಾಡು ಅಂತ ಕೇಳಿದ್ರೆ, ಸನ್ಯಾಸವನ್ನು ಆಮೇಲೆ ಸ್ವೀಕಾರ ಮಾಡು. ಆದರೆ ಇದೀಗ ಏನು ಅಂತ ಕೇಳಿದರೆ, ಸ್ವಾಭಾವಿಕವಾದ ಸ್ವರೂಪಾನಂದ ಅನುಭವವನ್ನು ಮೋಕ್ಷದಲ್ಲಿ ಅನುಭೋಗ ಮಾಡು. ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ನಾನೇನು ಬೇಡ ಅನ್ನಲ್ಲ, ಆಮೇಲೆ ಮಾಡು. ಇವಾಗ ಮುಖ್ಯವಾಗಿ ಅವಶ್ಯಕವಾಗಿರತಕ್ಕಂತಹ ಗೃಹಸ್ಥಾಶ್ರಮವನ್ನು ಏನು ಮಾಡು ಅಂತ ಕೇಳಿದರೆ ಸ್ವೀಕಾರವನ್ನು ಮಾಡು ಅಂತ ಏನು ಮಾಡ್ತಾ ಇದ್ದಾರೆ ಮಹಾನುಭಾವರಾಗಿರತಕ್ಕಂತಹ ಬ್ರಹ್ಮದೇವರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹಾಗೆ ಉಪದೇಶವನ್ನು ಮಾಡಿದಾಗ ಪ್ರಿಯವ್ರತ ಮಹಾರಾಜರೇನಂತ ಇದ್ದಾರೆ ಅಂತ ಕೇಳಿದ್ರೆ, ಯಾರೋ ಉಪದೇಶ ಮಾಡಿದ್ರೆ, ಆದೇಶವನ್ನು ಮಾಡಿದ್ರೆ ಅವರು ವಿಚಾರ ಮಾಡ್ತಾ ಇದ್ರು. ಆದೇಶ ಮಾಡಿದವರು ಯಾರು ಅಂತ ಕೇಳಿದ್ರೆ ಬ್ರಹ್ಮದೇವರು. ಎಲ್ಲ ದೇವತೆಗಳಿಗೆ ಒಡೆಯ, ಎಲ್ಲ ಮನುಗಳಿಗೆ ಒಡೆಯ. ಅದರ ಜೊತೆಗೆ ಯಾರಿಗೆ ಯಾವ ಆಶ್ರಮದಿಂದ ಏನೋ ಅಂತ ಕೇಳಿದ್ರೆ, ಯಾರಿಗೆ ಯಾವ ಆಶ್ರಮದಿಂದ ಮೋಕ್ಷ, ಯಾರಿಗೆ ಯಾವ ಆಶ್ರಮದಿಂದ ಮೋಕ್ಷ ಇಲ್ಲ ಅಂತ ತಿಳಿದುಕೊಂಡವರು ಯಾರು ಅಂದರೆ ಸರ್ವಜ್ಞರಾಗಿರತಕ್ಕಂತಹ ಬ್ರಹ್ಮದೇವರು. ಆದ್ದರಿಂದ ಬ್ರಹ್ಮದೇವರು ಆದೇಶವನ್ನು ಮಾಡಿದ್ದರಿಂದ ಏನಾಯಿತು? ಆಯಿತು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಆ ಮಹಾನುಭಾವರಾಗಿರತಕ್ಕಂತಹ ಪ್ರಿಯವ್ರತ ಮಹಾರಾಜರು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿದ ಮೇಲೆ ಏನಾಯಿತು ಅಂತ ಕೇಳಿದರೆ, ಯಾರು ಕನ್ಯಾ ಕೊಟ್ಟರಪ್ಪ ಅಂತ ಕೇಳಿದರೆ ಅವಾಗೇನು ಸಮಸ್ಯೆ ಇರಲಿಲ್ಲರಿ. ಹಾಗಾಗಿ ದೇವತೆಗಳ ಶಿಲ್ಪಿ ಅವನು ಯಾರು? ವಿಶ್ವಕರ್ಮ. ವಿಶ್ವಕರ್ಮನ ಮಗಳು ಯಾರು ಅಂತ ಕೇಳಿದರೆ ಬರಿಹಿಷ್ಮತಿ ಅಂತ. ಆ ಬರಿಹಿಷ್ಮತಿಯನ್ನ ವಿವಾಹ ಮಾಡಿ ಕೊಡ್ತಾರೆ. ಆ ಬರೀಷ್ಮತಿಯಲ್ಲಿ ಆತ ಏನು ಮಾಡ್ತಾನೆ ಅಂದರೆ 10 ಜನ ಮಕ್ಕಳನ್ನು ಪಡಿತಾನೆ. ಅಗ್ನಿದ್ರ, ಯಜ್ಞಜುಕ್ವ, ಯಜ್ಞಭಾವ, ಹಿರಣ್ಯರೇತ, ಕೃತಪುಷ್ಟ, ಸವನ, ಕವಿ, ಮಹಾಕವಿ, ಸವನಃ ಅಂತ ಹೇಳಿ 10 ಜನ ಮಕ್ಕಳನ್ನೇನು ಮಾಡ್ತಾನೆ ಅಂದರೆ ಪ್ರಿಯವ್ರತ ಮಹಾರಾಜರು ಪಡೀತಾರೆ. ಆ 10 ಜನ ಮಕ್ಕಳನ್ನು ಪಡೆದು ಒಬ್ಬ ಕನ್ಯೆಯನ್ನು ಪಡೀತಾರೆ. ಅವಳು ಯಾರು ಅಂದರೆ ಊರ್ಜಸ್ವತಿ ಅಂತ ಅವಳ ಹೆಸರು. ಆ ಊರ್ಜಸ್ವತಿಯನ್ನು ಯಾರಿಗೆ ಅಂದರೆ ದೈತ್ಯರ ಗುರುಗಳಾದ ಶುಕ್ರಾಚಾರ್ಯರಿಗೆ ದಾರಿ ಎರೆದು ಕೊಡ್ತಾರೆ. ಆ ಶುಕ್ರಾಚಾರ್ಯರು ಏನು ಅಂದರೆ ಊರ್ಜಸ್ವತಿಯನ್ನು ವಿವಾಹ ಮಾಡಿಕೊಂಡು ಒಂದು ಹೆಣ್ಣು ಮಗುವನ್ನು ಪಡಿತಾರೆ. ಅವಳು ಯಾರು ಅಂದರೆ ದೇವಯಾನಿ ಅಂತ. ಆ ದೇವಯಾನಿಯನ್ನ ಮುಂದೆ ಯಾರು ವಿವಾಹವಾಗ್ತಾರೆ? ಯಯಾತಿ ಮಹಾರಾಜ ಸ್ವೀಕಾರ ಮಾಡ್ತಾನೆ. ಯಯಾತಿಯಲ್ಲಿ ಏನು ಅಂತ ಕೇಳಿದ್ರೆ ದೇವಯಾನಿ ಮಹಾರಾಜ ಯದು ಮಹಾರಾಜನನ್ನು ಪಡಿತಾನೆ. ಯದುವಿನ ಪರಂಪರೆಯಲ್ಲಿ ಯಾದವರು ಶೂರಸೇನನಿಗೆ ವಸುದೇವ, ವಸುದೇವನಿಗೆ
ವಾಸುದೇವನಾಗಿ ಭಗವಂತ ವಾಸುದೇವ ಕೃಷ್ಣನಾಗಿ ಏನು ಮಾಡ್ತಾನೆ, ಅವತಾರವನ್ನ ಮಾಡ್ತಾನೆ. ಹಾಗಾಗಿ ಏನಾಯಿತು, ಪ್ರಿಯವೃತ ಮಹಾರಾಜರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ದರಿಂದ ದೌಹಿತ್ರ ಸಂತತಿಯಲ್ಲಿ ಸ್ವತಃ ಭಗವಂತ ಕೃಷ್ಣನಾಗಿ ಅವತಾರವನ್ನ ಮಾಡಿದ. ಆಮೇಲೆ ರಾಜ್ಯವಾಳ್ತಾರೆ, ಅಕಂಟಕವಾಗಿರತಕ್ಕಂತಹ ರಾಜ್ಯವನ್ನ ಆಳ್ತಾರೆ. ಹೆಂಗಾಳ್ತಾರೆ? ರಾಜ್ಯ ಹೆಂಗಾಳ್ತಾರೆ ಅಂದ್ರೆ ಏನ್ರಿ, ರಾಜ್ಯ ಆಳ್ತಾರೆ ಹಾಗಲ್ಲ. ರಾಜ್ಯವನ್ನ ಹೆಂಗಾಳಿದ್ರು ಅಂದ್ರೆ ಪರಮಾತ್ಮನ ಪೂಜಾರೂಪವಾಗಿ ರಾಜ್ಯವನ್ನ ಆಳ್ತಾರೆ. ಇದು ಬಹಳ ಮಹತ್ವದ ಸಂಗತಿ. ಹಾಗಾಗಿ ನಾವೇನು ಮಾಡ್ತೇವೋ ಅದು ದೇವರ ಪೂಜೆ ಆಗಬೇಕು. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತಥ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ನಿನ್ನ ಪೂಜೆ ಆಗುವಂತೆ ಆಗಬೇಕು. ಆದ್ದರಿಂದ ಪ್ರಿಯವೃತ ಮಹಾರಾಜರು ರಾಜ್ಯವನ್ನ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಪರಮಾತ್ಮನ ಪೂಜಾರೂಪವಾಗಿ ಏನು ಮಾಡಿದ್ದಾರೆ, ನೆರವೇರಿಸಿದ್ದಾರೆ ಅಂತ ಶುಕಾಚಾರ್ಯರು ಹೇಳ್ತಾ, ಎಷ್ಟು ವರ್ಷ ರಾಜ್ಯ ಆಳಿದ್ರು? 5 ವರ್ಷನೋ 5,000 ವರ್ಷನೋ ಎಷ್ಟು ವರ್ಷ ರಾಜ್ಯ ಆಳಿದ್ರು ಅಂದ್ರೆ 11 ಕಲ್ಪ ಅಂತ ಹೇಳ್ತಾರೆ. ಅಂದ್ರೆ 11 ಅರ್ಬುದ, ಕಲ್ಪ ಅಲ್ಲ ಅರ್ಬುದ. ಕೋಟಿಯ ನಂತರದ ಸಂಖ್ಯೆ ಯಾವುದು? ಅರ್ಬುದ. ಹಾಗಾಗಿ 11 ಅರ್ಬುದಗಳ ತನಕ ಏನು ಮಾಡ್ತಾರೆ ಅಂತ ಕೇಳಿದ್ರೆ ರಾಜ್ಯವನ್ನ ಆಳ್ತಾರೆ. ಹಾಗೆ ರಾಜ್ಯವನ್ನಾಳಿ ಏನ್ ಮಾಡಿಲ್ಲ, 11 ಅರ್ಬುದ ತನಕ ರಾಜ್ಯವಾಳಿದ್ರೆ 5 ವರ್ಷ ರಾಜ್ಯ ಆಳಿದ್ದೇ ಬಿಟ್ಟು ಹೋಗ್ಲಿಕ್ಕೆ ಒದ್ದಾಡ್ತಾವ, ನಂದು ಅಂತ ಪಡ್ಕೋತಾವ. ಅಂತಹದ್ದು ಪಾಪ 11 ಅರ್ಬುದಗಳ ತನಕ ರಾಜ್ಯವಾಳಿದವ ಏನ್ ಮಾಡಬೇಕು? ಆ ರಾಜ್ಯದಲ್ಲಿ ಆಸಕ್ತನಾದನೇನೋ ಅಂತ ಕೇಳಿದ್ರೆ ಇಲ್ಲ. ಯಾವ ತನ್ನ ಮಕ್ಕಳಿಗೆ ರಾಜ್ಯಭಾರವನ್ನು ಒಪ್ಪಿಸಿ ತಿರುಗಾ ಗಂಧಮಾದನ ಪರ್ವತಕ್ಕೆ ಹೋಗಿ ಏನು ಮಾಡ್ತಾನೆ ಹೇಳಿದ್ರೆ ಸಾಧನೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಆದ್ದರಿಂದ ಅಂತಹ ಪ್ರಿಯವೃತ ಮಹಾರಾಜರ ಮಹಿಮೆಯನ್ನ ಶುಕಾಚಾರ್ಯರು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಒಮ್ಮೆ ಪ್ರಿಯವೃತ ಮಹಾರಾಜರು ಏನು ಮಾಡಿದ್ರು ಅಂತ ಕೇಳಿದ್ರೆ ಬಂಗಾರಮಯವಾದ ರಥವನ್ನು ಏರಿದ್ರು. ಬಂಗಾರಮಯವಾದ ರಥವನ್ನು ಏರಿಕೊಂಡು ಏನು ಮಾಡಿದ್ರು ಅಂತ ಕೇಳಿದ್ರೆ ಹೊರಟು ಹೋಗ್ತಾ ಇದ್ದಾರೆ. ಆ ರಥ ಏರಿ ಹೋಗುವಾಗ ಏನಾಯ್ತು ಅಂದ್ರೆ ಮೇರು ಪರ್ವತ ಬಂತು. ಆ ಮೇರು ಪರ್ವತದ ಬಳಿ ಹೋಗುವಾಗ ಏನಾಯ್ತು ಅಂದ್ರೆ ಒಂದು ಕಡೆ ಕತ್ತಲನ್ನು ನೋಡಿದ್ರು, ಇನ್ನೊಂದು ಕಡೆ ಬೆಳಕನ್ನು ನೋಡಿದ್ರು. ನೋಡಿ ಏನು ಮಾಡಿದ್ರು ಪ್ರಿಯವೃತ ಮಹಾರಾಜರು, ಈ ಕತ್ತಲೆಯನ್ನು ನಾನು ಸಹಿಸಲ್ಲ, ಎಲ್ಲಾ ಕಡೆ ಬೆಳಕನ್ನೇ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಸೂರ್ಯನ ರಥದ ಹಿಂದೆ ಏನು ಮಾಡಿದ್ರು ಅಂದ್ರೆ ಬಂಗಾರಮಯವಾದ ರಥವನ್ನು ಏರಿಕೊಂಡು ಸಂಚಾರವನ್ನು ಮಾಡಿದ್ರು. ಆ ಕಾರಣದಿಂದ ಏನಾಯಿತು ಅಂತ ಕೇಳಿದ್ರೆ ಸೂರ್ಯನ ರಥದ ಹಿಂದೆ ಸಂಚಾರವನ್ನ ಮಾಡಿದ್ದರಿಂದ ಪ್ರಿಯವೃತ ಮಹಾರಾಜರ ರಥದ ಗಾಲಿಗೆ ಪೆಟ್ಟಾಗಿ 7 ದ್ವೀಪಗಳು ಏನಾಯಿತು ಅಂದರೆ ನಿರ್ಮಾಣ ಆಯಿತು. ಪ್ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕೃಷದ್ವೀಪ, ಜಂಬೂದ್ವೀಪ, ಪ್ಲಕ್ಷದ್ವೀಪ, ಕ್ರೌಂಚದ್ವೀಪ ಅನ್ನುವಂತಹ 7 ದ್ವೀಪಗಳೇನಾಗ್ತಾ ಇದ್ದಾವೆ, ನಿರ್ಮಾಣವಾಗ್ತಾ ಇದ್ದಾವೆ. ಅವಾಗ ಪರೀಕ್ಷಿತ ಮಹಾರಾಜರು ಪ್ರಶ್ನೆ ಮಾಡ್ತಾರೆ, ಅಲ್ಲ ಸ್ವಾಮಿ, ಸೃಷ್ಟಿ ಪ್ರಕರಣವನ್ನು ಹೇಳುವಾಗ ಪರಮಾತ್ಮನಿಂದಲೇ 7 ದ್ವೀಪಗಳು 7 ಸಾಗರಗಳು ಎಲ್ಲ ನಿರ್ಮಾಣವಾಗಿದ್ದಾವೆ, ಭೂಮಿ ಆಕಾಶಗಳು ಪಂಚಮಹಾಭೂತಗಳು ಎಲ್ಲ ಪರಮಾತ್ಮನಿಂದ ನಿರ್ಮಾಣವಾಗಿದ್ದಾವೆ ಅಂತ ಹೇಳಿದ್ದೀರಿ. ಇವಾಗ ಪ್ರಿಯವೃತ ಮಹಾರಾಜನ ರಥದ ಗಾಲಿಗೆ ತಕ್ಕಾಗಿ ನಿರ್ಮಾಣವಾಗಿದ್ದಾವೆ ಅಂತ ಹೇಳಿದ್ರಿ, ಯಾವುದು ಸರಿ ಅಂತ ಕೇಳಿದಾಗ ಶುಕಾಚಾರ್ಯ ಅಂತಾರೆ, ಎರಡೂ ಸರಿಯಪ್ಪ. ಯಾಕೆ ಅಂದ್ರೆ ಮೂಲದಲ್ಲಿ ಮೊದಲು ಸೃಷ್ಟಿ ಮಾಡುವವ ಯಾರು ಅಂದ್ರೆ ಪರಮಾತ್ಮ. ಆಮೇಲೆ ಪ್ರಿಯವೃತ ಮಹಾರಾಜ ಮಾಡುವ ಕೆಲಸವೂ ಕೂಡ ಸಾಮಾನ್ಯವಾಗಿರ್ತಕ್ಕಂತಹದ್ದಲ್ಲ. ಸೂರ್ಯನ ಹಿಂದೆ ಸಂಚಾರ ಮಾಡುವಾಗ ಯಾವ ಈ ಎಲ್ಲ 7 ದ್ವೀಪಗಳು ಪರಮಾತ್ಮನಿಂದ ನಿರ್ಮಾಣವಾಗಿ ಅವಾಂತರ ಪ್ರಳಯ ನಡೆದಾಗ ಅವೆಲ್ಲ ನೀರು ಹಾಗೂ ಮಣ್ಣಿನಿಂದ ತುಂಬಿಕೊಂಡಿರ್ತವೆ. ತುಂಬಿಕೊಂಡದ್ದು ಆ ಪ್ರಿಯವೃತ ಮಹಾರಾಜನ ರಥದ ಗಾಲಿಯಿಂದ ಏನಾಗ್ತವೆ, ತಿರ್ಗಾ ತೆರೆಯಲ್ಪಡ್ತಾ ಇದ್ದಾವೆ. ಇಷ್ಟು ಕಾರ್ಯವನ್ನ ಮಾಡೋದು ಕೂಡ ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಪ್ರಿಯವೃತ ಕೃತಂ ಕರ್ಮ ಕೋನು ಕುರಿಯಾದ ವಿನಾ ಈಶ್ವರಂ ಅಂತ ಹೇಳ್ತಾರೆ. ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಇಲ್ಲದೆ ಹೋದ ಪಕ್ಷದಲ್ಲಿ ಬೇರೆ ಯಾರೂ ಕೂಡ ಇದನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. 7 ದ್ವೀಪ ಅಂದ್ರೆ ಏನು, ಮಳಿ ಬಂದಾಗ ಒಂದು ತೆಗ್ನಾಗ ನೀರು ನಿಂತಿರ್ತಾವ ಹಂಗಂತಲ್ಲ. ಏನು ಒಂದೊಂದು ದ್ವೀಪ 1 ಲಕ್ಷ ಯೋಜನ, ಒಂದೊಂದು ದ್ವೀಪ 1 ಲಕ್ಷ ಯೋಜನ ವಿಸ್ತಾರ ಅಂತ ಹೇಳಿದ್ರೆ ಅಷ್ಟು ಸಂಚಾರವನ್ನ ರಥದಲ್ಲಿ ಕೂತುಕೊಂಡು ಏನು ಮಾಡಿದ್ದಾರೆ ಪ್ರಿಯವೃತ ಮಹಾರಾಜರು ಮಾಡಿದ್ದಾರೆ. ಹಾಗಾಗಿ ಪ್ರಿಯವೃತ ಕೃತಂ ಕರ್ಮ ಕೋನು ಕುರಿಯಾದ್ ವಿನಾ ಈಶ್ವರಂ. ಪ್ರಿಯವೃತ ಮಹಾರಾಜ ಮಾಡಿದ ಕಾರ್ಯವನ್ನ
ಪರಮಾತ್ಮನ ವಿಶಿಷ್ಟವಾಗಿರ್ತಕ್ಕಂತಹ ಪರಮಾನುಗ್ರಹ ಇಲ್ಲದೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಒಂದು ವಿಷಯ ಮರೆಯಬಾರದು. ಏನು ಅಂದರೆ, ಪ್ರಿಯವೃತ ಮಹಾರಾಜರು ಕೇವಲ ಲೌಕಿಕವಾದ ಸುಖಕ್ಕೋಸ್ಕರವಾಗಿ, ಕೀರ್ತಿ ಬಯಸುವುದಕ್ಕೋಸ್ಕರವಾಗಿ, ಐಶ್ವರ್ಯ ಬಯಸುವುದಕ್ಕೋಸ್ಕರವಾಗಿ ರಾಜ್ಯವಾಳಲಿಲ್ಲ. ಹೇಗೆ ರಾಜ್ಯವಾಡಿದರು? ಪರಮಾತ್ಮನ ಪ್ರೀತಿ ಸಂಪಾದನೆ ಮಾಡುವುದಕ್ಕೆ, ಪರಮಾತ್ಮನ ಪೂಜಾರೂಪವಾಗಿ ರಾಜ್ಯವನ್ನ ಭಾರವನ್ನ ಮಾಡಿದ್ದಕ್ಕೋಸ್ಕರವಾಗಿ ಏನಾಯಿತು? ಸಪ್ತದ್ವೀಪಗಳ ನಿರ್ಮಾಣ ದೇವರು ಮಾಡಿದ್ದರೂ ಕೂಡ ಅವರ ಹೆಸರು ಬಂತು. ಸಪ್ತದ್ವೀಪಗಳ ನಿರ್ಮಾಣವನ್ನ ಮಾಡಿದವ ಅನ್ನುವಂತಹ ಕೀರ್ತಿ ಯಾರಿಗೆ ಬಂತು? ಪ್ರಿಯವೃತ ಮಹಾರಾಜರಿಗೆ ಬಂತು. ಆದ್ದರಿಂದ ಕೀರ್ತಿಯನ್ನಾಗಲಿ ಅಥವಾ ಸಂಪತ್ತನ್ನಾಗಲಿ ನಾವು ಬಯಸಬಾರದು, ಅದು ತಾನಾಗೇ ಬರಬೇಕು. ಯಾವುದನ್ನು ಬಯಸಬೇಕು, ನಾವು ಯಾವುದನ್ನು ಬಯಸಬೇಕು, ಯಾವುದನ್ನು ಬಯಸಬಾರದು. ಕೀರ್ತಿ, ಐಶ್ವರ್ಯ, ಸಂಪತ್ತು ನಮ್ಮ ಹೆಸರು ಪೇಪರ್ನಲ್ಲಿ ಬರ್ರಿ ಅಂತ ಬಯಸಬಾರದು, ಅದು ತಾನೇ ಬರಬೇಕು. ಹಾಗಾದರೆ ಯಾವುದನ್ನು ಬಯಸಬೇಕು? ಭಕ್ತಿ ಜ್ಞಾನಗಳು ಬರಬೇಕು ಅಂತ ಬಯಸಬೇಕು. ಭಗವಂತ ನಿನ್ನ ಪಾದಕಮಲಗಳಲ್ಲಿ ನಿರ್ಮಲವಾದ ಭಕ್ತಿಯನ್ನು ಕೊಡು. ಅದನ್ನ ನಮಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅದನ್ನ ಹನುಮಂತ ದೇವರು ಬೇಡಿ ತೋರಿಸಿದ್ರು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ತ್ವಯಿಷ ಮೇರಾಸ ವಿವರ್ಜಿತ ಸದಾ. ಹೇ ಭಗವಂತ, ನಿನ್ನ ಪಾದಕಮಲಗಳಲ್ಲಿ ನಿರ್ಮಲವಾದ ಭಕ್ತಿಯನ್ನು ಕೊಡುವಂತ ಹನುಮಂತ ದೇವರು ಬೇಡಿ ತೋರಿಸ್ತಾರೆ. ಅವರಿಗೇನು ಭಕ್ತಿ ಕಮ್ಮಿ ರೀ? ಏನೋ ಭಕ್ತಿ ಕಮ್ಮಿ ಇಲ್ಲ. ಅವರ ಭಕ್ತಿ ಸ್ವರೂಪವನ್ನು ಹೇಳುವಾಗ ಶಾಸ್ತ್ರಗಳು ಹೇಳ್ತಾವೆ, ಪ್ರಳಯೇಪಿ ಪ್ರತಿಭಾತ ಪರಾವರಹ. ಪ್ರಳಯ ಕಾಲದಲ್ಲೂ ಕೂಡ ವಾಯುದೇವರ ಭಕ್ತಿ ಜ್ಞಾನಗಳು ಒಂದು ಅಣು ಪ್ರಮಾಣದಷ್ಟು, ಸಾಸಿವೆ ಕಾಳಿನಷ್ಟು ಏನಾಗಲ್ಲ, ಕಡಿಮೆ ಆಗೋದಿಲ್ಲ. ಹಾಗೆ ಕಡಿಮೆ ಆಗೋದಿಲ್ಲ ಅಷ್ಟೇ ಅಲ್ಲ, ರಾಸವೂ ಕೂಡ ಆಗೋದಿಲ್ಲ. ಪ್ರಳಯೇಪಿ ಪ್ರತಿಭಾತ ಪರಾವರಹ. ಅಷ್ಟು ಮಹಿಮೆ ಇರತಕ್ಕಂತಹ ಬ್ರಹ್ಮವಾಯುದೇವರಂತಾರೆ, ನಿನ್ನ ಪಾದಕಮಲಗಳಲ್ಲಿ ನಿರ್ಮಲವಾದ ಭಕ್ತಿ ಇರಲಿ. ಯಾರು ಕೇಳಬೇಕಿದನ್ನ? ಯಾರಲ್ಲಿ ಭಕ್ತಿ ಏರಿಳಿತ ಆಗ್ತದೆ ಅವರು ಕೇಳಬೇಕು. ಅವರಲ್ಲಿ ಏರಿಳಿತ ಆಗೋದೇ ಇಲ್ಲ ಅಂಥವರು ಕೇಳುತ್ತಾರೆ ಅಂದ ಮೇಲೆ ಇನ್ನು ಸಾಮಾನ್ಯರು ಕೇಳಬೇಕು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದ್ದರಿಂದ ಪ್ರಿಯವೃತ ಮಹಾರಾಜರು ಈ ಎಲ್ಲ ಭೋಗಭಾಗ್ಯವನ್ನ ಅನುಸರಣೆ ಮಾಡಿದ್ದು ಯಾವ ಕಾರಣದಿಂದ, ಯಾವ ಸಿದ್ಧಿಯಿಂದ ಅಂತ ಕೇಳಿದ್ರೆ, ಅವರು ಮಾಡಿದ ಪರಮಾತ್ಮನನ್ನು ಕುರಿತಾಗಿ ಮಾಡಿದ ತಪಸ್ಸು, ಅವನ ಪಾದಕಮಲಗಳ ಮಾಡುವಂತಹ ಭಕ್ತಿ, ಈ ಮೂಲಕವಾಗಿ ಅವರೇನು ಮಾಡಿದ್ದಾರೆ ಅಂತ ಕೇಳಿದರೆ ಇಂತಹ ಸಾಧನೆಯನ್ನ ಹೊಂದಿದ್ದಾರೆ. ಸಪ್ತದ್ವೀಪಗಳ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. 11 ಅರ್ಬುದಗಳ ತನಕ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ರಾಜ್ಯವನ್ನ ಆಳಿದ್ದಾರೆ. ಇದು ನಾವು ಪಂಚಮ ಸ್ಕಂದದಿಂದ ಆರಂಭದಲ್ಲಿ ತಿಳಿಯಬೇಕಾದಂತಹ ಅದ್ಭುತವಾದ ಸಂಗತಿ ಎಂಬುದಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೆ 11 ಅರ್ಬುದದ ತನಕ ರಾಜ್ಯವನ್ನ ಆಳಿದ ಮಹಾನುಭಾವ ಏನು ಮಾಡಿದ್ರು ಅಂತ ಕೇಳಿದರೆ, ಮುಂದೆ ತನ್ನ ಮಗನಾಗಿರ್ತಕ್ಕಂತಹ ಅದರಲ್ಲಿ 10 ಜನರನ್ನ ಪಡೆದಿದ್ರು. 10 ಜನರನ್ನ ಪಡೆದಾಗ ಅಗ್ನಿದ್ರಹ, ಇದ್ಮಜುಪ, ಇದ್ಮರೇದುಸ, ಹಿರಣ್ಯಕೃಷ್ಣ, ಸವನಃ, ಕವಿಹಿ, ಆವಿರ್ಹೋತ್ರ ಅನ್ನುವಂತಹ 7 ಜನ ಅವರೇನು ಮಾಡಿದ್ರು? ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ರು. ಇನ್ನು 3 ಜನ ಏನು ಮಾಡಲಿಲ್ಲ? ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿಲ್ಲ, ಯೋಗ ಮಾರ್ಗವನ್ನು ಅನುಸರಣೆ ಮಾಡಿಕೊಂಡ್ಬಿಟ್ರು. ಹಾಗಾಗಿ 7 ಜನ ಉಳ್ಕೊಂಡ್ರು. ಆ 7 ಜನ ಉಳ್ಕೊಂಡಾಗ ಇವರು ರಥ ಸಂಚಾರ ಮಾಡುವಾಗ 7 ದ್ವೀಪಗಳನ್ನೇನು ಮಾಡಿದ್ರು? ಆ 7 ದ್ವೀಪಗಳಿಗೆ ತನ್ನ 7 ಮಕ್ಕಳನ್ನ ಅಧಿಪತಿಗಳನ್ನಾಗಿ ಮಾಡಿಬಿಟ್ರು. ಅದರಲ್ಲಿ ಮೊದಲೇ ದ್ವೀಪ ಯಾವುದು? ಜಂಬೂದ್ವೀಪ. ಆ ಜಂಬೂದ್ವೀಪಕ್ಕೆ ಯಾರನ್ನ ಅಧಿಪತಿಗಳನ್ನಾಗಿ ಮಾಡಿದ್ರು? ಜ್ಯೇಷ್ಠ ಶ್ರೇಷ್ಠನಾದ ಅಗ್ನಿದ್ರ ಮಹಾರಾಜನನ್ನ ಏನು ಮಾಡಿದ್ರು? ಅಧಿಪತಿಯನ್ನಾಗಿ ಮಾಡಿದ್ರು. ಸರಿ, ಇಷ್ಟು ಅಧಿಪತಿಯನ್ನಾಗಿ ಮಾಡಿದ ಮೇಲೆ ಪ್ರಿಯವೃತ ಮಹಾರಾಜರು ಗಂಧಮಾದನ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿ ಶುರು ಮಾಡಿಬಿಟ್ರು. ಮಾಡಿ ಏನು ಮಾಡಿದ್ರು? ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿದ ಮಹಾನುಭಾವರು. ಆಮೇಲೆ ಅವರೇ ಅಷ್ಟೆಲ್ಲ ಸಾಧನೆ ಮಾಡಿದ ಕಾರಣದಿಂದ ಮತ್ತೊಂದು ಕಲ್ಪದಲ್ಲಿ ಅವತಾರವನ್ನ ಮಾಡಿ ಯಾವ ದಶರಥ ಮಹಾರಾಜನಾಗಿ ಹುಟ್ಟಿ ರಾಮದೇವರ ತಂದೆ ಅಂತ ಅನಿಸ್ಕೊಳ್ತಾ ಇದ್ದಾರೆ. ಇಂತಹ ಒಂದು ಅದ್ಭುತವಾದ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಪುಣ್ಯ ಅನ್ನೋದು ನಮಗೆ ಇದೇ ಜನ್ಮದಲ್ಲಿ ಬರಬೇಕು ಅಂತಿಲ್ಲ. ಈ ಜನ್ಮದಲ್ಲೂ ಬರುತ್ತೆ, ಮುಂದಿನ ಜನ್ಮದಲ್ಲೂ ಬರುತ್ತೆ. ನೋಡಿ, ಅದಕ್ಕೆ ಒಂದು ದೃಷ್ಟಾಂತವನ್ನು ಹೇಳೋದಾದರೆ, ವಾಲಿ ಅಧರ್ಮವನ್ನ ಮಾಡಿದ, ಅನ್ಯಾಯವನ್ನ ಮಾಡಿದ, ತಮ್ಮನ ಹೆಂಡತಿಯನ್ನು ಸ್ವೀಕಾರ ಮಾಡಿದ, ಬೇಕಾದ್ದೆಲ್ಲ ಮಾಡಿದ. ಇಷ್ಟೆಲ್ಲ ಅನ್ಯಾಯ ಅನಾಚಾರವನ್ನ ಮಾಡಿರತಕ್ಕಂತಹ ಅವನನ್ನ ರಾಮ ಏನು ಮಾಡಿದ? ಸಂಹಾರವನ್ನ ಮಾಡಿದ. ಸಂಹಾರ ಮಾಡಿದ ಮೇಲೆ ಕೇಳಿದ, ನೀನು ಬದುಕಬೇಕು ಅಂತ ಇಷ್ಟಪಟ್ಟಲ್ಲಿ ನಾನು ನಿನ್ನನ್ನು ಬದುಕಿಸ್ತೀನಿ ಅಂತ ಸ್ವತಃ ರಾಮನೇ ಹೇಳಿದ. ಆವಾಗ ವಾಲಿ ಹೇಳ್ತಾನೆ, ಸ್ವಾಮಿ, ನೀನು ಎಂದೂ ತಪ್ಪು ಮಾಡೋದಿಲ್ಲ,
ದೇವತೆಗಳೇ ತಪ್ಪು ಮಾಡೋದಿಲ್ಲ ಅಂದಮೇಲೆ ದೇವದೇವೋತ್ತಮನಾಗಿರ್ತಕ್ಕಂತಹ ನೀನು ತಪ್ಪು ಮಾಡಲ್ಲ. ಹಾಗಾಗಿ ನಾನು ಅಪರಾಧವನ್ನ ಮಾಡಿದ್ದೇನೆ, ಅಧರ್ಮವನ್ನ ಮಾಡಿದ್ದೇನೆ, ಆದ್ದರಿಂದ ನನ್ನನ್ನು ನೀನು ಸಂಹಾರ ಮಾಡಿದ್ದೀಯ. ನಿನ್ನ ಪಾದಕಮಲಗಳನ್ನು ನೋಡ್ತಾ ಯಾರು ಮರಣವನ್ನು ಇಷ್ಟಪಡೋದಿಲ್ಲಪ್ಪ, ಹಾಗಾಗಿ ನಿನ್ನ ಪಾದಕಮಲಗಳನ್ನು ನೋಡ್ತಾ ಮರಣ ಹೊಂದ್ತಾ ಇದ್ದೇನೆ, ಇದಕ್ಕಿಂತ ಸೌಭಾಗ್ಯ ಏನು ಬೇಕು ಅಂತ ಪಶ್ಚಾತ್ತಾಪದಿಂದ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಮಾಡಿ ಮರಣವನ್ನು ಹೊಂದಿದ್ದರಿಂದ ಫಲ ಏನು ಸಿಕ್ತು? ಅವನೇ ಕುಶನಾಗಿ ಅವತಾರ ಮಾಡಿದ. ಕುಶನಾಗಿ ಅವತಾರ ಮಾಡಿ ರಾಮರಾಜ್ಯದ ಉತ್ತರಾಧಿಕಾರಿಯಾದ ಆ ಕುಶನೇ ಮುಂದೆ ಏನಾದ? ಅರ್ಜುನನಾಗಿ ಅವತಾರ ಮಾಡಿದ. ಅರ್ಜುನನಾಗಿ ಅವತಾರ ಮಾಡಿ ಸ್ವತಃ ಪರಮಾತ್ಮನಿಂದ ಗೀತೋಪದೇಶವನ್ನು ಪಡೆದ. ಇದು ಪುಣ್ಯದ ಕಥೆ. ಹಾಗಾಗಿ ಯಾವಾಗಲೂ ಕೂಡ ಪುಣ್ಯಕರ್ಮಗಳಿಗೆ ಫಲ ಅನ್ನೋದು ಅದಕ್ಕೆ ಶಾಸ್ತ್ರ ಗ್ರಂಥಗಳಲ್ಲಿ, ಪ್ರಮಾಣ ಗ್ರಂಥಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ತ್ರಿಭಿರು ವರ್ಷೈಹಿ ತ್ರಿಭಿರ್ ದಿನೈಹಿ ತ್ರಿಭಿರ್ ಮಾಸೈಹಿ ಯಹೈವ ಫಲಮಶ್ನುತೆ ಅಂತ. ನಾವು ಮಾಡಿದ ಪುಣ್ಯ ಕಾರ್ಯಗಳೆಲ್ಲ 3 ದಿವಸಕ್ಕೇನೆ ಫಲ ಕೊಡ್ಬೋದು, 3 ತಿಂಗಳಿಗೆ ಫಲ ಕೊಡ್ಬೋದು, 3 ವರ್ಷಕ್ಕೆ ಕೊಡ್ಬೋದು, ಇಲ್ಲ ಜನ್ಮ ಜನ್ಮಾಂತರದಲ್ಲೂ ಕೂಡ ಏನಾಗಲ್ಲ. ನ ದೇವತೋಷಣಂ ವೃಥ. ದೇವರ ಉಪಾಸನೆ ಮಾಡಿದ್ದು, ಜಪತಪಾದಿಗಳನ್ನು ಮಾಡಿದ್ದು ಎಂದೂ ವ್ಯರ್ಥ ಆಗೋದಿಲ್ಲ. ಆದರೆ ನಾವು ಆ ರೀತಿಯಾದ ವಿಶ್ವಾಸವನ್ನು ಇಟ್ಟು ಶ್ರದ್ಧೆಯಿಂದ ಕರ್ಮವನ್ನ ಮಾಡಬೇಕು. ಹಾಗಾಗಿ ಏನಾಯಿತು? ಪ್ರಿಯವ್ರತ ಮಹಾರಾಜರು ಮುಕ್ತರಾಗಿದ್ದಾರೆ. ಅವರ ಮಗ, ಹಿರಿಯ ಮಗ ಯಾರು? ಅಗ್ನಿದ್ರ ಜಂಬೂ ದ್ವೀಪವನ್ನ ಆಳ್ತಾ ಇದ್ದ. ಆದರೆ ಅವನಿಗೂ ಯಾಕೋ ಪಾಪ ಸಣ್ಣ ವಯಸ್ಸಿನಲ್ಲೇ ವೈರಾಗ್ಯ ಬಂದ್ಬಿಡ್ತು. ಸಣ್ಣ ವಯಸ್ಸಿನಲ್ಲೇ ವೈರಾಗ್ಯ ಬಂದವನೇನು ಮಾಡಿದ ಅಂತ ಕೇಳಿದ್ರೆ, ಪೂಜಾ ದ್ರವ್ಯಗಳನ್ನು ಹಿಡಿದುಕೊಂಡು ಅವನೇನು ಮಾಡಿದ? ಗಂಧಮಾದನ ಪರ್ವತಕ್ಕೆ ಹೊರಟೋಗ್ಬಿಟ್ಟ. ಹೊರಟೋದಾಗ ದೇವತೆಗಳಿಗೆ ಇದು ಬ್ಯಾಡಾಗಿತ್ತು. ಆದ್ದರಿಂದ ಅವರೇನು ಮಾಡಿದ್ರು ಅಂದ್ರೆ, ದೇವಲೋಕದಿಂದ ಒಬ್ಬ ಅಪ್ಸರೆಯನ್ನು ಕಳಿಸಿದ್ರು. ಅವಳು ಯಾರು ಅಂದ್ರೆ ಪೂರ್ವಚಿತ್ತಿ ಅಂತ ಅಪ್ಸರೆ. ಆ ಪೂರ್ವಚಿತ್ತಿ ಅನ್ನೋ ಅಪ್ಸರೆಯನ್ನು ಕಳಿಸಿದ್ರು. ಆ ಅಪ್ಸರೆಯನ್ನು ನೋಡಿ ಏನು ಮಾಡಿದ? ಅವಳ ರೂಪ, ಲಾವಣ್ಯ, ಹಾವ ಭಾವ ಅವುಗಳಿಗೆ ವಶನಾಗಿ ಅವಳನ್ನೇನು ಮಾಡಿದ? ಸ್ವೀಕಾರ ಮಾಡಿದ. ಹಾಗಾಗಿ ಅಗ್ನಿದ್ರ ಪೂರ್ವಚಿತ್ತಿಯನ್ನು ಅಪ್ಸರೆಯನ್ನು ವಿವಾಹ ಮಾಡಿಕೊಂಡು 9 ಜನ ಮಕ್ಕಳನ್ನು ಪಡೆದ. ನಾಭಿಹಿ ಇಲಾವೃತಃ ಕಿಂಪುರುಷಃ ರಮ್ಯಕಃ ಕೇತುಮಾಲ ಭದ್ರ ಅಶ್ವ ಅನ್ನುವಂತಹ 9 ಜನ ಏನು ಮಾಡಿದ? ಮಕ್ಕಳನ್ನು ಪಡೆದ. ಮಕ್ಕಳನ್ನು ಪಡೆದು ಏನು ಮಾಡಿದ ಅಂತ ಕೇಳಿದ್ರೆ, ತಾನೇನು ಜಂಬೂದ್ವೀಪ ಆಳ್ತಾ ಇದ್ದ ಅದನ್ನು ಏನು ಮಾಡಿದ? 9 ವಿಭಾಗ ಮಾಡಿದ. ಯಾಕೆ? ಮಕ್ಕಳಿಗೆ ವ್ಯವಸ್ಥೆ ಮಾಡಬೇಕಲ್ಲ. ಇದು ಆ ಕಾಲದಿಂದ ಬಂದದ್ರಿ, ಮಾಡಬಾರ್ದು ಅಂತಲ್ಲ, ಮತ್ತೆ ಮಾಡಬೇಕು. ಮಕ್ಕಳಿಗೆ ಆಸ್ತಿ ಮಾಡುವುದರ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕು. ನಾವು ಏನು ಮಾಡಿವಿ? ಆಸ್ತಿ ಅಷ್ಟೇ ಮಾಡ್ಲಿಕ್ಕತ್ತೀವಿ, ಸಂಸ್ಕಾರ ಕೊಟ್ಟಿಲ್ಲ. ಅದರಿಂದ ಸಮಸ್ಯೆ ಏನಾಗಿದೆ? ನಮ್ಮ ಆತ್ಮಶ್ರಾದ್ದ ನಾವೇ ಮಾಡಿಕೊಡ್ಬೇಕು ಅನ್ನೋ ಸ್ಥಿತಿ ಏನಾಗಿದೆ ಅಂದ್ರೆ ಬಂದಿದೆ. ಇವತ್ತು ಎಷ್ಟೋ ಕಡೆಗಳಲ್ಲಿ ಸ್ವಾಮಿಗಳ ಹತ್ರ ಬಂದು ಕೇಳ್ತಾರೆ, ಅವರು ದಿಲ್ಲಿ ಒಳಗೆ ಕೂಡ್ಲಿ, ಮುಂಬೈ ಒಳಗೆ ಕೂಡ್ಲಿ, ಅಥವಾ ಎಲ್ಲಿ ಸೊನ್ನೆ ಒಳಗೆ ಅಷ್ಟು ದೂರ ಕೂಡ್ಲಿ ಬಂದು ಕೇಳ್ತಾರೆ, ಸ್ವಾಮಿ ಮಕ್ಕಳಿದ್ದಾರೆ ಇನ್ವ್ಯಾಲಿಡ್ ಆಗ್ಯಾರ. ಯಾಕಾಗ್ಯಾರ ಅನ್ನೋದು ಏನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ಮಕ್ಕಳಿದ್ದಾರ, ಇನ್ವ್ಯಾಲಿಡ್ ಆಗಿದ್ದಾರ, ಹಂಗಾಗಿ ನಮ್ಮ ಆತ್ಮಶ್ರಾದ್ದ ನಾವು ಮಾಡ್ಕೊಳ್ಬಹುದೇನ್ರಿ? ಮಕ್ಕಳಿದ್ದ ಹಣೆ ಬರ ಇದು. ಹಾಗಾಗಿ ಅಗ್ನಿದ್ರ ಮಹಾರಾಜ ವ್ಯವಸ್ಥೆಯನ್ನ ಮಾಡಿದ. ಏನು ವ್ಯವಸ್ಥೆಯನ್ನ ಮಾಡಿದ ಅಂತ ಕೇಳಿದ್ರೆ, ತಾನು ಆಳುವ ಜಂಬೂದ್ವೀಪವನ್ನ 9 ವರ್ಷಗಳನ್ನಾಗಿ ಮಾಡಿದ. ಅದೇ ನವವರ್ಷಗಳು ಅಂತಾಯ್ತು. ಹಾಗಾಗಿ 9 ಮಕ್ಕಳನ್ನೇನು ಮಾಡಿದ? ನವವರ್ಷಗಳಿಗೆ ಅಧಿಪತಿಗಳನ್ನಾಗಿ ಮಾಡಿದ. ಅಧಿಪತಿಗಳನ್ನಾಗಿ ಮಾಡಿದಾಗ ಯಾರು? ನಾಭಿಹಿ ಇಲಾವೃತಃ ಕಿಂಪುರುಷಃ ಭರತವರ್ಷ ರಮ್ಯಕಃ ಕೇತುಮಾಲ ಭದ್ರ ಅನ್ನುವಂತಹ 9 ವರ್ಷಗಳನ್ನು ಮಾಡಿ 9 ಮಕ್ಕಳನ್ನ ಅಲ್ಲಿ ಏನು ಮಾಡಿದ? ನಿಯಾಮಕರನ್ನಾಗಿ ಮಾಡಿಬಿಟ್ಟ. ತಾನು ನಿಶ್ಚಿಂತನಾದ. ಹೀಗಿರುವಾಗ ಅಗ್ನಿದ್ರ ಮಹಾರಾಜ 9 ಮಕ್ಕಳನ್ನೇನು ಪಡೆದ. ಅದರಲ್ಲಿ ಜ್ಯೇಷ್ಠ ಶ್ರೇಷ್ಠ ಯಾರು ಅಂತ ಕೇಳಿದ್ರೆ ನಾಭಿ ಮಹಾರಾಜ. ಅವನ ಹೆಂಡತಿ ಯಾರು ಅಂದ್ರೆ ಮೇರುದೇವಿ. ನಾಭಿ ಮಹಾರಾಜ ಮೇರುದೇವಿಯೊಂದಿಗೆ ಯಾಗವನ್ನ ಮಾಡ್ತಾ ಇದ್ದ. ಯಾಗವನ್ನ ಮಾಡುವಾಗ ದೇವತೆಗಳು ಪ್ರತ್ಯಕ್ಷವಾಗಿ ಏನು ಮಾಡ್ತಾ ಇದ್ರು? ಹವಿಸ್ಸನ್ನ ಸ್ವೀಕಾರ ಮಾಡ್ತಾ ಇದ್ರು. ಆವಾಗ ನಾಭಿ ಹಾಗೂ ಮೇರುದೇವಿಯರಲ್ಲಿ ಭಗವಂತನೇ ಅವತಾರ ಮಾಡಿದ. ಯಾವ ರೂಪದಿಂದ? ವೃಷಭ ರೂಪದಿಂದ ವೃಷಭ ನಾಮಕನಾಗಿ ಭಗವಂತ ಅವತಾರವನ್ನ ಮಾಡಿದ. ವೃಷಭನಾಮಕನಾಗಿ ಅವತಾರವನ್ನು ಮಾಡಿದಾಗ ಪರಮಾತ್ಮನ ಸಂಕಲ್ಪ. ಅವನು ಯಾವಾಗ ಅವತಾರ ಮಾಡ್ತಾನೆ ಅಂತ ದೇವತೆಗಳಿಗೆಲ್ಲ ಗೊತ್ತಿರಿ, ಕಾಯ್ಕೊಂಡು ಕೂತಿರ್ತಾರೆ ಅವರು. ನಾವು ಸ್ವಾಮಿಗಳು ಬಂದಾಗ ಹೇಗೆ ಕಾಯ್ಕೊಂಡು ಕೂತಿರ್ತೀವಿ ಬರ್ತಾರಂತ ಹೇಳಿ, ಹಂಗೆ ಪರಮಾತ್ಮನ ಅವತಾರಕ್ಕೋಸ್ಕರವಾಗಿ ದೇವತೆಗಳು ಕಾಯ್ತಾ ಇರ್ತಾರೆ. ಹಾಗಾಗಿ ದೇವೇಂದ್ರ ಕಾಯ್ತಾ ಇದ್ದ. ತಾನು
ಪೂಜೆ ಮಾಡ್ತಾ ಇರತಕ್ಕಂಥ ಲಕ್ಷ್ಮೀ ದೇವಿ ಒಂದು ರೂಪ. ಅದು ಯಾವುದು ಅಂದರೆ ಜಯಂತಿ ಅನ್ನುವ ರೂಪ. ಹಾಗಾಗಿ ಜಯಂತಿ, ಕೃತಿ, ಶಾಂತಿ, ಮಾಯಾ ಅಂತ ಹೇಳಿ ದಾಸರು ಹಾಡಿ ಹೇಳಿದ್ದಾರೆ. ಹಾಗಾಗಿ ಇದೆಲ್ಲ ಲಕ್ಷ್ಮೀ ದೇವಿ ಸ್ವರೂಪ. ಆದ್ದರಿಂದ ತನ್ನ ಹತ್ತಿರ ಪೂಜೆಗೆ ಇರುವ ಜಯಂತಿ ಅನ್ನುವವಳನ್ನ ದೇವೇಂದ್ರ ಏನು ಮಾಡಿದ ಅಂತ ಕೇಳಿದ್ರೆ ವೃಷಭನಾಮಕನಾದ ಪರಮಾತ್ಮನಿಗೆ ಪ್ರದಾನವನ್ನ ಮಾಡಿದ. ಲಕ್ಷ್ಮೀ ಅಂಶ ಅಲ್ಲ, ಲಕ್ಷ್ಮೀ ಆವೇಶ ಅಲ್ಲ, ಸಾಕ್ಷಾತ್ ಲಕ್ಷ್ಮೀ ದೇವಿಯವರು. ಅರ್ಚಿ ದೇವಿಯನ್ನು ಪುತು ಮಹಾರಾಜ ಮಾಡಿಕೊಂಡ ಲಕ್ಷ್ಮೀ ದೇವಿ ಅಂಶ ಅಲ್ಲಿ. ಆದರೆ ಇವಳೇನು ಅಂತ ಕೇಳಿದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ. ಯಾಕೆಂದ್ರೆ ಪರಮಾತ್ಮ ಸಾಕ್ಷಾತ್ತಾಗಿ ಅವತಾರ ಮಾಡಿದ್ದಾನೆ. ಆದ್ದರಿಂದ ಲಕ್ಷ್ಮೀ ದೇವಿಯು ಕೂಡ ಸಾಕ್ಷಾತ್ತಾಗಿ ಅವತಾರವನ್ನು ಮಾಡಿದ್ದಾಳೆ ಜಯಂತಿ ಅನ್ನುವ ರೂಪನಾಮದಿಂದ. ಸರಿ, ಆವಾಗ ದೇವೇಂದ್ರ ಪ್ರದಾನವನ್ನು ಮಾಡಿದ. ಆವಾಗ ವೃಷಭನಾಮಕನಾದ ಪರಮಾತ್ಮ ಜಯಂತಿಯಲ್ಲಿ 100 ಜನ ಮಕ್ಕಳನ್ನ ಪಡೆದ. ಆ 100 ಜನ ಮಕ್ಕಳು ಜಯಂತಿಯ ಮಕ್ಕಳಾದ್ದರಿಂದ ಅವರೆಲ್ಲ ಜಾಯಂತಿಯರು ಅಂತ ಅನ್ಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಏನು ಅಂತ ಕೇಳಿದ್ರೆ ಜಯಂತಿಯ ಮಕ್ಕಳು 100 ಏನೋ ಆದ್ರು, ಆದರೆ 91 ಜನ ಏನ್ ಮಾಡಿದ್ರು, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ರು. 91 ಜನ ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ತಾರೆ. ಇನ್ನು ಯಾರು 9 ಜನ ಏನು ಮಾಡಲ್ಲ, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಲ್ಲ. ಇನ್ನು 9 ಜನ. ಯಾರವರು 9 ಜನ? ಅವ್ರ ಹೆಸರು ಹೇಳಿದ್ರೆ ನಮ್ಮ ಕುಲಕೋಟಿ ಪಾವನವಾಗ್ತಾವ್ರಿ. ಈ 9 ಜನ ಮುಂದೇನು ಮಾಡಿದ್ರು ಅಂದ್ರ, ನಿಮಿ ಮಹಾರಾಜ ಸತ್ರಯಾಗವನ್ನ ಮಾಡ್ತಾ ಇರ್ತಾನೆ. ಆವಾಗ ಇವರು ಅಲ್ಲಿ ಹೋಗ್ತಾರೆ. ಹೋಗಿ ಅಲ್ಲಿ ಇವರು ಬಂದಾಗ ಸೂರ್ಯ ಸಂಕಾಶಃ, ಸೂರ್ಯನಂತ ಪ್ರಕಾಶಮಾನರಾದ ಈ ಜ್ಞಾನಿಗಳು ಬಂದಾಗ ನಿಮಿ ಮಹಾರಾಜ ಅವರಿಗೆಲ್ಲ ಪಾದಪೂಜೆ ಎಲ್ಲವನ್ನು ಮಾಡ್ತಾನೆ. ಪಾದಪೂಜೆಯನ್ನು ಮಾಡಿ, ನೀವು ಬಂದೀರಿ, ನನಗೆ ಜ್ಞಾನೋಪದೇಶವನ್ನ ಮಾಡ್ರಿ ಅಂತ ಕೇಳ್ತಾನೆ. ಕೇಳುವಾಗ ಒಂದು ಮಾತು ಹೇಳ್ತಾನೆ, ಏನಂತ, ನಾನು ನಿಮಗೆ ಜ್ಞಾನೋಪದೇಶವನ್ನ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆದರೆ ನೀವು ಹೇಳುವ ಜ್ಞಾನೋಪದೇಶಕ್ಕೆ ನಾನು ಅರ್ಹನಾಗಿದ್ದರೆ ನನಗೆ ಉಪದೇಶ ಮಾಡ್ರಿ, ಇಲ್ಲಾಂದ್ರೆ ನಾನು ಬಿಡಕ್ಕೆ ಬಿದ್ದು ನೀವೇನು ಉಪದೇಶ ಮಾಡಿಬಿಡ್ರಿ. ಎಂತಹ ಮಾತು! ಅದಕ್ಕೇನೆ ಭಾಗವತ ಕೇಳಬೇಕು ಅನ್ನೋದು. ಇದು ಮುಂದೆ ಏಕಾದಶ ಸ್ಕಂದದಲ್ಲಿ ಬರುತ್ತದೆ. ಹಾಗಾಗಿ ಜಯಂತಿಯ ಮಕ್ಕಳಾದ್ದರಿಂದ ಅವರು ಜಾಯಂತಿಯರು ಅಂತ. ಅವರು ಉಪದೇಶ ಮಾಡಿದ ವ್ಯಾಖ್ಯಾನ, ಉಪದೇಶ ಮಾಡಿದ್ದು ಏನು, ಜಾಯಂತೆಯ ಉಪಾಖ್ಯಾನ ಎಂಬುದಾಗಿ ಪ್ರಸಿದ್ಧವಾಗಿದೆ. ಯಾರು? ಕವಿಹಿ, ಹರಿಹಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ ಅನ್ನುವಂತಹ 9 ಜನ ಏನು ಮಾಡ್ತಾರೆ ಹೇಳಿದ್ರೆ ಅದ್ಭುತವಾದ ಉಪದೇಶವನ್ನು ಮಾಡ್ತಾರೆ. ಅದಕ್ಕೇನೆ ಇದೆಲ್ಲ ಭಾಗವತ್ ಹೇಳೋದು ಹೆಂಗ, 15 ದಿವಸ ಹೇಳಿದ್ರು ಅಷ್ಟೇ ಹಣೆ ಬರಹ ನಮ್ದು. ಹೆಂಗಪ್ಪ ಅಂತ ಕೇಳಿದ್ರೆ ನೈವೇದ್ಯ, ರಮಾ ನೈವೇದ್ಯ, ವೈಷ್ಣವ ಎಲ್ಲ ಮಾಡಿ ಹಸ್ತೋದಕ ಬಡಿಸಿದಂಗಿದು ಅಷ್ಟೇ. ಭಾಗವತ ಏನು ಭಾಳ ಹೇಳಿವಿ ಅಂತ ತಿಳ್ಕೊಳ್ಬಾರ್ದು ನಾವು. ಬರೀ ಹಸ್ತೋದಕ ಬಡಿಸಿದಂಗ, ಹಸ್ತೋದಕನೇ ಇಷ್ಟದ ಅಂದ್ರೆ ಇನ್ನು ಮೂಲ ಭಾಗವತ ಹೆಂಗಿದೆ. ಹಾಗಾಗಿ ಏನೋ ಸ್ವಲ್ಪ ತಿಳಿಬೇಕು ಅಂತ ಹೇಳಿದ್ರೆ ಒಂದೊಂದು ಸ್ಕಂದವನ್ನ ಒಂದೊಂದು ವಾರ ನಾವು ಶ್ರವಣ ಮಾಡಿದಾಗ ಸ್ವಲ್ಪ ನಾವು ತಿಳಿದಂತೆ ಆಗ್ತಾ ಇದೆ. ಅದು ಭಾಗವತದಲ್ಲಿ ಇರತಕ್ಕಂತಹ ಮಹತ್ವ. ಯಾಕೆಂದ್ರೆ ಅನೇಕ ಮಹಾನುಭಾವರು ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ವ್ಯಾಖ್ಯಾನದ ಬೆಳಕಿನಲ್ಲಿ ಭಾಗವತಕ್ಕೆ ಏನೋ ಅರ್ಥ ಅಂತ ನೋಡಿದಾಗ ಒಳ್ಳೆಯ ನಮ್ಮ ಸ್ವರೂಪ ಯೋಗ್ಯತೆಗೆ ಅನುಗುಣವಾದ ಆನಂದ ಅನ್ನೋದು ಏನಾಗ್ತಾ ಇದೆ ಹೇಳಿದ್ರೆ ಉಂಟಾಗ್ತಾ ಇದೆ ಎಂಬುದಾಗಿ ಹೇಳ್ತಾ, ಅಂತಹ ಯಾವ ನಾಭಿ ಮಹಾರಾಜನಲ್ಲಿ ಭಗವಂತ ಋಷಭನಾಗಿ ಅವತಾರವನ್ನು ಮಾಡಿ 100 ಜನ ಮಕ್ಕಳನ್ನು ಪಡೆದ. ಅದರಲ್ಲಿ 9 ಜನ ಯೋಗ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ, 91 ಜನ ಏನು ಮಾಡ್ತಾರೆ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳುವಾಗ ಆ ಪರಮಾತ್ಮ ಏನು ಮಾಡಿದ, ತನ್ನ 100 ಜನ ಮಕ್ಕಳನ್ನ ಕೂಡಿಸಿಕೊಂಡ. ಬರ್ರಪ್ಪ ಸ್ವಲ್ಪ ಉಪದೇಶ ಮಾಡ್ತೀನಿ ಅಂತ ಕರೆದ. ಹಾಗಾದರೆ ಭಾಗವತ ಏನು ತಿಳಿಸ್ತಾ ಇದೆ, ನಾವು ಏನು ಮಾಡಬೇಕು, ಮಕ್ಕಳನ್ನು ಕರಿಬೇಕು. ಮಕ್ಕಳನ್ನು ಕರೆದು ಏನು ಮಾಡಬೇಕು ಅಂತ ಕೇಳಿದರೆ, ಬರ್ರಪ್ಪ ನನಗೇನು ತಿಳಿದದ ಅದನ್ನು ಒಂದು 5 ನಿಮಿಷ ಉಪದೇಶ ಮಾಡ್ತೀನಿ, ಕೂಡ್ರಿ ಅಂತ ಹೇಳಬೇಕು. ನಾವೇನು ಮಾಡಿವಿ, ಮರ್ತು ಬಿಟ್ಟಿವಿ. ಏನು ಮರ್ತೀವಿ ಅಂತ ಕೇಳಿದ್ರೆ, ಮಕ್ಕಳಿಗೆ ಸಾವಿರಾರು ಗಟ್ಲೆ, ಈಗ 1000 ಇಲ್ಲ, ಲಕ್ಷ ಗಟ್ಲೆ ಡೊನೇಷನ್ ಕೊಡ್ತೀವಿ, ಸಾಲಿಗೆ ಕಳಿಸಿವಿ, ಅವರಿಗೆ ಯೂನಿಫಾರ್ಮ್ ಕೊಟ್ಟಿವಿ, ಸೂಟು ಬೂಟು ಹಾಕಿವಿ. ನಮ್ಮ ಕೆಲಸ ಬಿಟ್ಟು ಅವರಿಗೆ ಹಿಂದಾಗಡೆ ಕೈ ತೊಳ್ಕೊಳ್ಳಿ, ಸ್ನಾನ ಏನೇ ಮಾಡಲಿ, ಅವ್ರಿಗೆ ಸೂಟು ಬೂಟು ಎಲ್ಲ ಹಾಕಿ, ಟಿಫನ್ ಬಾಕ್ಸು ಎಲ್ಲ ರೆಡಿ ಮಾಡಿ, ವಾಟರ್ ಕ್ಯಾನ್ ರೆಡಿ ಮಾಡಿ, ಟಾಟಾ ಮಾಡಿ ಹೋಗಿ ಬರ್ರಿ ಅಂತ ಹೇಳಿ ಇಷ್ಟೆಲ್ಲ ಸಿದ್ಧ ಮಾಡುವಾಗ
ಒಂದನ್ನು ಮರೆತೀವಿ. ಇಷ್ಟೆಲ್ಲ ರೆಡಿ ಮಾಡೀನಿ, ಒಳಗೆ ಹೋಗು, ಅಲ್ಲಿ ದೇವರಿಗೆ ನಮಸ್ಕಾರ ಮಾಡು, ನಮಗೆ ನಮಸ್ಕಾರ ಮಾಡು ಅಂತ ಹೇಳೋದನ್ನು ಮರೆತೀವಿ. ಹೀಗೆ ಮರೆತದ್ದರಿಂದ, ಈ ಸಂಸ್ಕಾರವನ್ನು ಕೊಡದೇ ಇದ್ದದ್ದರಿಂದ ಇವತ್ತೇನಾಗಿದೆ ಅಂತ ಕೇಳಿದರೆ ನಮ್ಮ ಆತ್ಮಶ್ರಾದ್ದಕ್ಕೆ ನಾವು ರೆಡಿಯಾಗಿರಬೇಕು ಅನ್ನೋದು ಇವತ್ತು ಎಲ್ಲ ಕಡೆಗೂ ಕೂಡ ಏನಾಗ್ತಾ ಇದೆ ಅಂತ ಕೇಳಿದ್ರೆ ತೋರುವಂತಹ ದೋಷ. ಆದ್ದರಿಂದ ಆತ ಏನು ಮಾಡ್ತಾ ಇದ್ದಾನೆ, ತನ್ನ ಮಕ್ಕಳನ್ನ ಕರೆದು ಉಪದೇಶವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಮಕ್ಕಳನ್ನು ಪಡೆಯಬಾರದು, ಮಕ್ಕಳಿಗೆ ಆಸ್ತಿ ಮಾಡಬಾರ್ದು ಅಂತ ಯಾವ ಧರ್ಮಶಾಸ್ತ್ರವೂ ಹೇಳೋದಿಲ್ಲ. ಮಕ್ಕಳನ್ನ ಪಡೀರಿ, ಆಸ್ತಿ ಮಾಡ್ರಿ, ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ. ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು ಅಂದ್ರೆ ಏನು? ಅವರಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡೋದು. ಅವರ ಸಂಸ್ಕಾರ ಕೊಡಲಿಲ್ಲ ಅಂತಾದರೆ ಏನು, ಎಲ್ಲ ನಮ್ಮ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಯಾಕೆಂದ್ರೆ ಬದುಕಿರೋದಾಗಲೇನೆ ನಾವು ಎಲ್ಲ ದಾನಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ನಾವು ಬದುಕಿರುವಾಗಲೇನೆ 12ನೇ ದಿವಸ ಕೊಡಬೇಕಾಗಿರತಕ್ಕಂತಹ ಎಲ್ಲ ದಾನಗಳು, ಮಾಡಬೇಕಾದ ಗೋದಾನ ಇತ್ಯಾದಿ ಎಲ್ಲವನ್ನು ನಾವು ಎಷ್ಟು ಸಲ ಮಾಡೋದಕ್ಕೆ ಸಾಧ್ಯವಿದೆಯೋ ಅಷ್ಟು ನಾವು ಬದುಕಿರುವಾಗಲೇನೆ ಮಾಡೋದಕ್ಕೆ ಅವಕಾಶ ಇದೆ. ಯಾಕೆ? ಮುಂದೆ ಏನು ಅಂತ ಗೊತ್ತಿಲ್ಲ. ಆದ್ದರಿಂದ ನಾವು ಬದುಕಿರುವಾಗ ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆತ್ಮಶ್ರಾದ್ದವನ್ನು ಕೂಡ ಗೃಹಸ್ಥಾಶ್ರಮಿ ಮಾಡಿಕೊಳ್ಳಬಹುದು. ಆದರೆ ಆತ್ಮಶ್ರಾದ್ದವನ್ನು ಮಾಡಿಕೊಂಡವ ವಾನಪ್ರಸ್ಥನ ಹಾಗೆ ಏನಾಗಬೇಕು ಅಂದ್ರೆ ಅವನು ಒಂದು ಕಡೆ ತನ್ನ ಪಾಡಿಗೆ ತನ್ನ ಮನೆಯಲ್ಲಿ ಜಪ ತಪ ಸಾಧನೆ ಅಧ್ಯಯನ ಅಧ್ಯಾಪನ ಮಾಡ್ಕೋತಿರಬೇಕು. ಮದುವೆಯಲ್ಲಿ ಭಾಗವಹಿಸಿದೆ, ಮುಂಜುವೆಯಲ್ಲಿ ಭಾಗವಹಿಸಿದೆ, ಮುಂದೆ ತಾನೇ ಹೋಗಿ ಮೊದಲು ಅಕ್ಷತ ಹಾಕಿದೆ, ಹಾಗೆಲ್ಲ ಮಾಡಬಾರ್ದು. ಯಾರೋ ಆತ್ಮಶ್ರಾದ್ದ ಮಾಡಿಕೊಂಡವ. ಆತ್ಮಶ್ರಾದ್ದ ಮಾಡಿಕೊಳ್ಬಾರ್ದು ಅಂತೇನಿಲ್ಲ. ಗೃಹಸ್ಥಾಶ್ರಮ ಆಶ್ರಮ ಶ್ರಾದ್ದವನ್ನ ಮಾಡಿಕೊಂಡು ಏನಾಗಬೇಕು, ತನ್ನ ಪಾಡಿಗೆ ತಾನು ಜಪತಪಾದಿ ಅಧ್ಯಯನ ಅಧ್ಯಾಪನಗಳನ್ನ ಮಾಡ್ತಾ ಇರಬೇಕು. ಅಂತಹ ಸ್ಥಿತಿ ಏನಾಗಿದೆ, ನಿರ್ಮಾಣ ಆಗಿದೆ. ಆದ್ದರಿಂದ ವೃಷಭನಾಮಕನಾದ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾಯಂ ದೇಹೋ ದೇಹ ಭಜಾನ್ ನೃಲೋಕೆ ಕಸ್ತತ್ ಕಾಮಾನ್ ಅರ್ಹತೆ ವಿದ್ಭುಜಾಮ್ಯೆ ತಪೋ ದಿವ್ಯಂ ಅರ್ಹತಾಯೇನ ಸತ್ವಂ ಶುದ್ಧೇರ್ಯಸ್ಮಾತ್ ಬ್ರಹ್ಮ ಸುಖಂ ಅನಂತಂ. ಏನಂತ ನೋಡ್ರಿ, ಪರಮಾತ್ಮ ಎಷ್ಟು ಕಾಳಜಿಯಿಂದ ಹೇಳ್ತಾ ಇದ್ದಾನೆ. ವೃಷಭನಾಮಕನಾದ ಪರಮಾತ್ಮ ಬಹಳ ಕಾಳಜಿಯಿಂದ ತನ್ನ ಮಕ್ಕಳನ್ನ ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಏನಂತ, ಮನುಷ್ಯ ಲೋಕದಲ್ಲಿ ಆ ಜೀವಿಗಳು ಮನುಷ್ಯ ದೇಹವನ್ನೇನು ಪಡೆದಿರ್ತಾರಲ್ಲ, ಶಾಶ್ವತವಾಗಿ ಯಾರೂ ಇರಂಗಿಲ್ಲ, ಬಹುಕಾಲ ಇರೋದಿಲ್ಲ. ಹಾಗಿರುವಾಗ ಅಂತಹ ದೇಹಕ್ಕೋಸ್ಕರವಾಗಿ ಎಷ್ಟು ವ್ಯಾಮೋಹ ಪಡಬೇಕು. ಹಾಗಿರುವಾಗ ಏನನ್ನ ಮಾಡಬೇಕು ಅಂತ ಕೇಳಿದ್ರೆ ಅವಶ್ಯಕವಾಗಿರತಕ್ಕಂತಹ ಧರ್ಮವನ್ನ ಆಚರಣೆ ಮಾಡಬೇಕು. ನಖಾದಂತಿ ನಮೇಹಂತಿ ಕಿಂ ಗ್ರಾಮ್ಯ ಪಶುವೋ ಪರೆ. ಗ್ರಾಮ್ಯ ಪಶುಗಳು ಜೀವನ ಮಾಡಿದಂತೆ ನಾವು ಮಾಡೋದಲ್ಲ, ನಾವು ಪಶುಗಳಲ್ಲ, ನಾವು ಮನುಷ್ಯರು ಎಂಬುದಾಗಿ ಆ ಭಗವಂತನ ಚಿಂತನೆಯನ್ನ ಮಾಡಬೇಕು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪತಿ ಅಂತ ಹೇಳ್ತಾರೆ. ಈ ತನಕ ಲೋಕವಾರ್ತೆಯನ್ನ ಕೇಳಿದ್ದು ಸಾಕು, ಇನ್ನು ಮೇಲಾದರೂ ಪರಲೋಕೈಕನಾಥನ ವಾರ್ತೆಯನ್ನ ಏನು ಮಾಡಬೇಕು ಅಂತ ಕೇಳಿದ್ರೆ ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾ ಪರಮಾತ್ಮ ಅಂತ ಇದ್ದಾನೆ, ಮಹಸ್ಸೇವಾಂ ದ್ವಾರಮಾಹುರು ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೆ ಸಮಚಿತ್ತಾಃ ವಿಮನ್ಯವಃ ಸುಹೃದಃ ಸಾಧೋಯೇ ಎಂಬುದಾಗಿ ಹೇಳ್ತಾರೆ. ಜೀವನದಲ್ಲಿ ಪರಮಾತ್ಮನನ್ನು ಹೊಂದಬೇಕಾದ, ಮೋಕ್ಷವನ್ನು ಹೊಂದಬೇಕು, ವೈಕುಂಠಕ್ಕೆ ಹೋಗಬೇಕು. ಹೆಂಗೆ ಹೋಗ್ಬೇಕು? ಬೆಂಗಳೂರು ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು, ಮುಂಬೈಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು, ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಈ ರೂಟ್ನಿಂದ ಹೋಗ್ಬೇಕು. ಮೋಕ್ಷಕ್ಕೂ ಹೋಗ್ಲಿಕ್ಕೆ ಒಂದು ರೂಟ್ ಇದೆ ಏನ್ರಿ? ಗೊತ್ತೇ ಇಲ್ಲ ನಮಗೆ. ಯಾವ ದಾರಿಯಿಂದ ಹೋಗ್ಬೇಕು, ಫ್ಲೈಟ್ನಿಂದ ಹೋಗ್ಬೇಕು, ಏರೋಪ್ಲೇನ್ ಹೆಂಗೆ ಹೋಗ್ಬೇಕು ಅಂತ ಕೇಳಿದ್ರೆ ಅದು ಯಾವುದೂ ಬ್ಯಾಡಪ್ಪ. ಏನು ಒಂದೇ ಕೆಲಸ ಮಾಡು ನೀನು ಜೀವನದಲ್ಲಿ, ಮಹಸ್ಸೇವಾಂ ದ್ವಾರಮಾಹರು ವಿಮುಕ್ತೇ, ಅಪರೋಕ್ಷ ಜ್ಞಾನಿಗಳ ಸೇವೆಯನ್ನ ಮಾಡು. ಅವರು ಬರೆದ ಗ್ರಂಥಗಳನ್ನ, ಅವರ ಆದೇಶವನ್ನ, ಅವರ ಉಪದೇಶವನ್ನ ಪಾಲನೆ ಮಾಡು. ಖಂಡಿತವಾಗಿಯೂ ಕೂಡ ಮೋಕ್ಷದ ಬಾಗಿಲು ನಿನಗೋಸ್ಕರವಾಗಿ ತೆಗೆದಿರುತ್ತದೆ ಅಂತ ಹೇಳ್ತಾರೆ. ಆದರೆ ಅದರ ಬದಲು ಏನು ಮಾಡಬಾರದು? ಯೋಷಿತಾಂ ಸಂಗಿ ಸಂಗಂ, ದುಷ್ಟರಾದ ಸ್ತ್ರೀಯರ ಸಹವಾಸವನ್ನು ಮಾಡಬಾರದು.
ದುಷ್ಟ ಸ್ತ್ರೀಯರು ನಮ್ಮಿಂದ ಸಾಧನೆಯನ್ನ ಮಾಡಿಸೋದಿಲ್ಲ. ಅದಕ್ಕೋಸ್ಕರವಾಗಿ ದುಷ್ಟರಾದ ಸ್ತ್ರೀಯರ ಸಹವಾಸವನ್ನ ಎಂದಿಗೂ ಕೂಡ ಮಾಡಬಾರದು. ಸ್ತ್ರೀ ಅಂತ ಹೇಳಿದರೆ ಏನು? ಕೇಶವೇ ಅನ್ಯತಾ ಬುದ್ಧಿ ಸ್ತ್ರೀ ರೀತಿ ಉಚ್ಚತೆ ಅಂತ ಹೇಳ್ತಾರೆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ. ಕೇಶವೇ ಅನ್ಯತಾ ಬುದ್ಧಿ, ಪರಮಾತ್ಮನಲ್ಲಿ ಅನ್ಯತಾ ಬುದ್ಧಿಯನ್ನು ಹೊಂದೋದೇ ಸ್ತ್ರೀ ಎಂಬುದಾಗಿ. ಅನ್ಯಥಾ ಬುದ್ಧಿ ಅಂದ್ರೇನು? ದೇವರು ನಾನು ಒಂದು ಅಂತ ಹೇಳೋದು, ಮೂಲ ರೂಪಕ್ಕೆ ಪೂರ್ಣತೆ ಇದೆ, ಅವತಾರ ರೂಪದಲ್ಲಿ ಅಪೂರ್ಣ, ಅವನು ಹುಟ್ಟುತ್ತಾನೆ ಸಾಯ್ತಾನೆ ಅಂತ ತಿಳಿಯೋದು. ಇವೆಲ್ಲ ಏನು ಅಂದ್ರೆ ಆಮೇಲೆ ತದ್ಭಕ್ತ ದ್ವೇಷೇ ವಿಚ, ಪರಮಾತ್ಮನ ಭಕ್ತರಲ್ಲಿ ದ್ವೇಷವನ್ನ ಮಾಡೋದು. ಇದೆಲ್ಲವೂ ಕೂಡ ಏನನ್ಸ್ಕೊಡ್ತಾ ಇದೆ? ಪರಮಾತ್ಮನಲ್ಲಿ ಮಾಡುವ ದ್ವೇಷದಲ್ಲಿ ಪರ್ಯವಸಾನವಾಗ್ತಾ ಇದೆ. ಆದ್ದರಿಂದ ಇಂಥವರ ಸಹವಾಸವನ್ನ ಯಾವ ಕಾಲದಲ್ಲೂ ಕೂಡ ಮಾಡಬಾರದು. ದೇವರು ನಾನು ಒಂದು ಅಂತ ಹೇಳುದು, ದೇವರಿಗೆ ಗುಣ ಇಲ್ಲ ಅಂತ ಹೇಳುದು, ದೇವರು ನಿರ್ಗುಣ ನಿರಾಕಾರ ಅಂತ ಹೇಳುದು, ಹಾಗೆ ತಿಳಿಯೋದೆಲ್ಲ ಇದೆಲ್ಲ ದೇವರ ಬಗ್ಗೆ ಮಿಥ್ಯಾಜ್ಞಾನವನ್ನು ಹೊಂದಿದ್ರೆ ಏನಾಗ್ತಾ ಇದೆ? ಭಗವತ್ಪಾದರು ಹೇಳ್ತಾರೆ, ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ ಅಂತ ಅಣುಭಾಷ್ಯದಲ್ಲಿ ಹೇಳ್ತಾರೆ. ಮಿಥ್ಯಾಜ್ಞಾನದಿಂದ ಅಂಧನ್ ತಮಸ್ಯೆ ಆಗತ್ತೆ, ಜ್ಞಾನೇನೈವ ಪರಂಪದಂ, ಜ್ಞಾನದಿಂದ ಮಾತ್ರ ಮೋಕ್ಷ ಅಂತ ಹೇಳ್ತಾರೆ. ಒಂದು ಪ್ರಸಂಗ ಆಯಿತು. ಏನು ಅಂದ್ರೆ ಭೂಮಿ ಭಾರವನ್ನು ಹರಣ ಮಾಡೋದೇ ಪರಮಾತ್ಮನ ಸಂಕಲ್ಪ. ಆದ್ದರಿಂದ ಕಂಸನ ಸಂಹಾರವನ್ನ ಮಾಡಿದಾಗ ಏನಾಯಿತು ಅಂದ್ರೆ ಆ ಕಂಸನ ಹೆಂಡಂದಿರು ಅಸ್ಥಿ ಹಾಗೂ ಪ್ರಾಸ್ತಿ ಜರಾಸಂಧನಿಗೆ ದೂರು ಕೊಟ್ಟರು. ಆವಾಗ ಜರಾಸಂಧ ಏನು ಮಾಡಿದ? 23 ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡು 19 ಬಾರಿ ಏನು ಮಾಡಿದ? ಯುದ್ಧಕ್ಕೆ ಬಂದ. ಪ್ರತಿಯೊಂದು ಯುದ್ಧದಲ್ಲೂ ಕೂಡ ಪರಮಾತ್ಮ ಸೋತಂತೆ ನಟನೆ ಮಾಡ್ತಾ ಇದ್ದ, ಓಡಿ ಹೋಗ್ತಾ ಇದ್ದ. ಯಾಕೆ? ತಿರುಗಾ ದೈತ್ಯರು ಬರಲಿ, ಭೂಮಿಯ ಭಾರ ಹರಣ ಆಗಲಿ, ಅವರ ಸಂಹಾರ ಆಗಲಿ ಅಂತ ಏನು ಮಾಡ್ತಾ ಇದ್ದ? ಓಡಿ ಹೋದಂತೆ ನಟನೆ ಮಾಡ್ತಾ ಇದ್ದ. ಅದನ್ನು ಉತ್ತರ ಪ್ರದೇಶದವರು ರಣಛೋಡ್ರಾಯ್ ಅಂತಾರೋ ಅವನಿಗೆ. ಆ ರಣರಂಗ ಬಿಟ್ಟು ಓಡಿ ಹೋದವ ಅಂತ. ಅವನು ಓಡೋದದ್ದು ಅಧೈರ್ಯದಿಂದ ಅಲ್ಲ, ಭಯದಿಂದ ಅಲ್ಲ. ಯಾಕೆ ಅಂತ ಕೇಳಿದ್ರೆ ಪುನಃ ದೈತ್ಯರು ಬರಲಿ, ಭೂಮಿಯ ಭಾರ ಹರಣ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಹೊರಟೋದ. ಹೀಗಿರುವಾಗ ಒಂದು ಸಲ ಯಾರು ಬಿಟ್ಟರೋ ನಾನು ಬಿಡೋದಿಲ್ಲ ಅಂತ ಕಾಲಯವನ ಅನ್ನುವ ದೈತ್ಯ ಬೆನ್ನು ಹತ್ತಿ ಏನಾಯಿತು? ಅವಾಗ ಬೆನ್ನು ಹತ್ತಿದಾಗ ಕೃಷ್ಣ ಏನು ಮಾಡಿದ? ಗುಹೆಯನ್ನು ಸೇರ್ಕೊಂಡ್ಬಿಟ್ಟ. ಗುಹೆಯನ್ನು ಸೇರಿಕೊಂಡಾಗ ಏನಾಯಿತು? ಆ ಗುಹೆಯಲ್ಲಿ ಒಬ್ಬ ಹಾಸು ಬಂಡೆಗಲ್ಲು, ಆ ಹಾಸು ಬಂಡೆಗಲ್ ಮೇಲೆ ಒಬ್ಬ ಮಲಿಕೊಂಡಿದ್ದ. ಈತ ಏನು ಮಾಡಿದ ಅಂತ ಕೇಳಿದರೆ ಕಾಲಯವನ ಮಲಗಿಕೊಂಡವನನ್ನ ಕೃಷ್ಣ ಅಂತ ತಿಳ್ಕೊಂಡ. ಕೃಷ್ಣನೇ ನನ್ನ ಭಯದಿಂದ ಮಲಗಿದ್ದಾನೆ ಅಂತ ತಿಳ್ಕೊಂಡು ಏನು ಮಾಡಿದ? ಕಾಲಿನಿಂದ ಒದ್ದು ಬಿಟ್ಟ. ಕಾಲಿನಿಂದ ಒದ್ದಾಗ ಮಲಿಕೊಂಡವ ಎದ್ದ. ಯಾವಾಗ ಮಲ್ಕೊಂಡ, ಯಾವಾಗ ಎದ್ದ? ಆತ ತ್ರೇತಾಯುಗದೊಳಗೆ ಮಲಿಕೊಂಡಿದ್ದ, ದ್ವಾಪರ ಯುಗದೊಳಗೆ ಅಂತ್ಯಕಾಲದೊಳಗೆ ಎದ್ದಾನೆ. ಯಾಕೆ? ಕೃಷ್ಣಾವತಾರ ಅದು ದ್ವಾಪರ ಯುಗದ ಅಂತ್ಯದಲ್ಲಿ. ಯಾಕೆ ಮಲಿಕೊಂಡ ಅಂತ ಕೇಳಿದ್ರೆ ಇವನು ಮಹಾಪುಣ್ಯಶಾಲಿ, ಭಾಗ್ಯಶಾಲಿ. ಇವನು ದೇವತೆಗಳು ಮಾಡುವ ಯುದ್ಧದಲ್ಲಿ ಸಹಾಯಕ್ಕೆ ಹೋಗ್ತಾ ಇದ್ದ. ದೇವತೆಗಳಿಗೆ ಇವನು ಬಂದಾಗೆಲ್ಲ ಏನಾಗ್ತಾ ಇತ್ತು? ವಿಜಯವಾಗ್ತಾ ಇತ್ತು. ಆದ್ದರಿಂದ ಬಾರಪ್ಪ ನೀನು ಯುದ್ಧಕ್ಕೆ ಬಾ ಅಂತೆಲ್ಲ ಕರೀತಾ ಇದ್ರು. ಹಾಗೆ ಸುಮಾರು ಸಲ ಯುದ್ಧಕ್ಕೆ ಹೋದಾಗ ಏನಾಯ್ತು? ಯುದ್ಧ ಮಾಡಿ ಆಯಾಸ ಆಯಿತು. ಆದ್ದರಿಂದ ಕೇಳಿಕೊಂಡ ದೇವತೆಗಳ, ಈ ಬಾರಿ ನಾನು ಬಹಳ ಯುದ್ಧವನ್ನು ಮಾಡಿದ್ದೇನೆ, ತುಂಬಾ ಆಯಾಸವಾಗಿದೆ, ಆದ್ದರಿಂದ ನನಗೆ ವಿಶ್ರಾಂತಿ ಬೇಕು. ದೇವತೆಗಳಂದ್ರು ಅವಶ್ಯವಾಗಿ ತಗೊಂಬಾರಾಯ ಅಂದ್ರು. ಆದರೆ ಒಂದು ಕಂಡೀಷನ್ ಏನು? ನಾನಾಗಿ ಏಳುವ ತನಕ ನನಗೆ ಎಚ್ಚರ ಆಗಬಾರದು, ನಿದ್ರಾ ಭಂಗ ಆಗಬಾರದು. ಹಾಗೆ ಭಂಗ ಆದರೆ ನನ್ನ ನಿದ್ರೆ ಯಾರಿಂದ ಭಂಗ ಆಗುತ್ತೋ ಅವರು ನನ್ನ ನೇತ್ರಾಗ್ನಿಯಿಂದ ಸುಟ್ಟು ಹೋಗಲಿ ಅಂತ ಏನ್ ಮಾಡ್ತಾನೆ? ದೇವತೆಗಳಿಂದ ಹೊರ ಪಡಿತಾನೆ. ಕೃಷ್ಣ ಎರಡೂ ಸರಿ ಮಾಡ್ಬೇಕ್ರಿ. ಅವನಿಗೂ ಅನುಗ್ರಹ ಮಾಡಬೇಕು, ಇವನಿಗೂ ಅನುಗ್ರಹ ಮಾಡಬೇಕು. ಇವನಿಗೆ ಅನ್ನೊಂದಮಸ್ತ ಆಗಬೇಕು, ಅವನಿಗೇನಾಗಬೇಕು? ಉತ್ತಮ ಲೋಕ ಪ್ರಾಪ್ತಿ ಆಗಬೇಕು. ಹಾಗಾಗಿ ಏನ್ ಮಾಡಿದ? ಗುಹೆ ಸೇರಿಕೊಂಡ. ಎಲ್ಲೋ ಅವಿತ್ಕೊಳ್ಳಿಲ್ಲ, ಗುಹೆ ಸೇರಿಕೊಂಡ. ಅವಾಗೇನಾಯ್ತು? ದೇವರು ಅಲ್ಲದೇ ಇರುವವನನ್ನ ದೇವರು ಅಂತ ತಿಳಿದು ಕಾಲಿನಿಂದ ಒದ್ದ, ಕಾಲನ ವಶನಾದ. ಯಾರು? ಕಾಲಯವನ ಅನ್ನುವ ದೈತ್ಯ. ಅದರಿಂದ ಏನಾಯ್ತು? ಇವಾಗ ದೇವರು ಅಲ್ಲದೇ ಇರುವವನು ದೇವರು ಅಂತ ತಿಳ್ಕೊಂಡ್ರೇನೆ ಇಷ್ಟು ಹಾನಿಯಾಗುವಾಗ ಇನ್ನೂ ನಾನೇ ದೇವರು ಅಂತ ಹೇಳಿದ್ರೆ ಇನ್ನೇನಾಗ್ಲಿಕ್ಕೆ? ಅನಂತ ದೋಷ ದುಷ್ಟನಾದ ಜೀವ, ಅನಂತ ಗುಣಪೂರ್ಣನಾದ ಪರಮಾತ್ಮ ಹೇಗೆ ಒಂದಾಗೋದಕ್ಕೆ ಸಾಧ್ಯವಿದೆ? ಆದ್ದರಿಂದ ಗೋಪಾಲದಾಸರು ಪ್ರಾರ್ಥನೆಯನ್ನ ಮಾಡ್ತಾರೆ. ಏನಂತ ಪ್ರಾರ್ಥನೆ ಮಾಡ್ತಾರೆ? ದೇವ
ಬಹುಕಾಲ ಇಟ್ಟಿರು ನರಕದೊಳು ಇಟ್ಟಿರು ಇಬ್ಬೇ ಅಂತ ಹೇಳ್ತಾರೆ. ನನಗೇನು ನರಕ ಏನು ಬೇಡ ಅನ್ನಂಗಿಲ್ಲಪ್ಪ, ಜ್ಞಾನಿಗಳು ಎಲ್ಲಾದ್ರೆ ಏನ್ರಿ. ಆದ್ದರಿಂದ ದೇವ ಬಹುಕಾಲ ನರಕದೊಳು ಇಟ್ಟಿರು ಇಬ್ಬೇ, ನಾನೊಲ್ಲೆ ಮಾಯಿ ಮತವ, ನಾನೊಲ್ಲೆ ಮಿಥ್ಯ ಮತವ, ಜೀವೇಶ್ವರೊಂದೆಂಬ ದುರ್ಮತಿಯ ಕೊಡದಿರೋ ಏಕೋ ಭಾವದಲ್ಲಿ ಇದನೆ ಬೀಡಿಕೊಂಬೆ ಅಂತ ಹೇಳ್ತಾರೆ. ಜೀವ ಈಶ್ವರ ಅನ್ನೋ ಭಾವನೆಯನ್ನ ಮಾತ್ರ, ಒಂದು ಅನ್ನೋ ಭಾವನೆಯನ್ನ ಕೊಡಬೇಡ. ಜೀವರಿಗೇನೆ ಭೇದ ಇದೆ. ಯಾಕೆಂದ್ರೆ ಒಂದು ಮನೆಯಲ್ಲಿ 4 ಜನ ಮಕ್ಕಳು ಇರ್ತಾರೆ. 4 ಜನ ಮಕ್ಕಳಿದ್ರೆ ಒಬ್ಬನ ಆಹಾರ ಬೇರೆ, ಇನ್ನೊಬ್ಬರ ವಿಚಾರ ಬೇರೆ. 4 ಜನರಲ್ಲೇ ಜೀವ ಭೇದ ಇರುವಾಗ ಇನ್ನು ಅನಂತ ದೋಷ ದುಷ್ಟನಾದ ಜೀವ, ಅನಂತಗಳು ಪೂರ್ಣನಾದ ಪರಮಾತ್ಮ ಹೇಗೆ ಒಂದಾಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನರಕದಲ್ಲಿ ಇಟ್ಟರೂ ಕೂಡ ಪರವಾಗಿಲ್ಲಪ್ಪ, ಆದರೆ ಇಂತಹ ಏನು ನಾನು ನೀನು ಒಂದು ಅನ್ನುವಂತರ ಸಹವಾಸವನ್ನ ಮಾತ್ರ ನನಗೆ ಕೊಡಬೇಡ ಅಂತ ಹೇಳ್ತಾರೆ. ಆದ್ದರಿಂದ ಮಹಸ್ಸೇವಾಂ ದ್ವಾರಮಾಹರು ವಿಮುಕ್ತಿ ತಮೋದ್ವಾರಂ ಯೋಸಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾಃ ವಿಮನ್ಯವಃ ಸುಹೃದಃ ಸಾಧವೋಯೇ ಎಂಬುದಾಗಿ ಕೇಳ್ತಾ ಇದ್ದಾರೆ. ಮಹಾನುಭಾವರ ಆಶ್ರಯವನ್ನು ಮಾಡಬೇಕು, ಅವರ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ಮಹಾನುಭಾವರು ಅಂದ್ರೆ ಯಾರ್ರೀ? ನಾನು ಮಹಾನುಭಾವರು ಅಂತ ಯಾರೇ ಹೇಳ್ಕೊಳ್ತಾರೇನು? ಭಾಗವತನೇ ಹಂಗೆ ಹೇಳಬಾರ್ದು. ಏನಂತ, ಈ ಆಚಾರ ಏನ್ರಿ ಯಜಮಾನ್ರ ಈ ತಿಂಗಳ ನಾ ಖಾಲಿ ಇದ್ದೀನಿ ಭಾಗವತ್ ಹೇಳ್ತೀನಿ ಅಂತ ಹೇಳ್ಬಾರ್ದು. ಯಾರಿಗೆ ಆಸಕ್ತಿ ಇದೋ ಆಚಾರ ಬರ್ರಿ, ನಮ್ಮನೆಗೆ ಬರ್ರಿ ಭಾಗವತ್ ಹೇಳ್ರಿ ಅಂತ ಅವ್ರು ಕೇಳಬೇಕು. ಹೀಗಿರುವಾಗ ಭಗವಂತ ಏನು ಮಾಡ್ತಾ ಇದ್ದಾನೆ? ತನ್ನ ಭಕ್ತರ ಲಕ್ಷಣವನ್ನು ಹೇಳುವಾಗ ಯಾರು ಮಹಾನುಭಾವರು ನಾನು ಅಂತ ಹೇಳ್ಕೊಳ್ತಾರೇನವರು? ನಾನು ಮಹಾನುಭಾವ ಇದ್ದೀನಿ, ನಾನು ಅಪರೋಕ್ಷ ಜ್ಞಾನಿ ಇದ್ದೀನಿ ಅಂತ ಹೇಳ್ಕೊಳ್ಳಲ್ಲ. ಹಾಗಾದ್ರೆ ಯಾರು ಮಹಾನುಭಾವರು ಅಂತ ಕೇಳಿದ್ರೆ ಮಹಾಂತಸ್ತೆ ಸಮಚಿತ್ತಾಃ ಅಂತ ಹೇಳ್ತಾರೆ. ಸಮಾನವಾದ ಚಿತ್ತವುಳ್ಳವರು. ಸಮಾನವಾದ ಚಿತ್ತವುಳ್ಳವರು ಅಂದ್ರೆ ಏನು? 2 ತಕ್ಕಡಿ ಸಮ ಹಂಗೇನು? ಶುಗರು BP 2 ಸಮ ಹಂಗೇನು? ಅಲ್ಲ. ಸಮಚಿತ್ತಾಹ ಅಂದ್ರೆ ಪರಮಾತ್ಮ ಸಮ ಅಂತ ಹೆಸರು ಅವನಿಗೆ. ಸಮೇ ಬ್ರಹ್ಮಣಿ ಚಿತ್ತಾಹ. ಯಾಕೆ? ಭಗವದ್ಗೀತೆಯಲ್ಲಿ ಏನು ಹೇಳಿದ್ರು ಭಗವದ್ಗೀತೆ ಬರಬೇಕು. ಏನು ಬೇಕಾದ ಹೇಳ್ರಿ ನೀವು, 2 ತಪ್ಪಲೆ ಬರಬೇಕು. ಒಂದು ಭಗವದ್ಗೀತೆ, ಇನ್ನೊಂದು ಮಧ್ವ ವಿಜಯ. ಇವೆರಡೂ ಇಲ್ಲದೇನೆ ಭಾಗವತ್ ಹೇಳಿಕ್ಕೆ ಸಾಧನೆ ಇಲ್ಲ. ಆದ್ದರಿಂದ ಸಮಚಿತ್ತಾಹ ಅಂದ್ರೆ ಏನು? ಶುನೀಚೈವ ಶ್ವಪಾಕೇಶು ಪಂಡಿತಾಹ ಸಮದರ್ಶಿನಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಾನು ನಾಯಿಯಲ್ಲೂ ಇದ್ದೇನೆ, ಚಾಂಡಾಲನಲ್ಲೂ ಇದ್ದೇನೆ, ಬ್ರಾಹ್ಮಣನಲ್ಲೂ ಇದ್ದೇನೆ, ಆಕಳನಲ್ಲೂ ಇದ್ದೇನೆ. ಆದರೆ ಪದಾರ್ಥಗಳು ಉಚ್ಚ ನೀಚವೇ ಹೊರತು ಅವುಗಳಲ್ಲಿರುವ ನನ್ನ ಸ್ವರೂಪ ಉಚ್ಚ ನೀಚ ಅಲ್ಲ. ಎಲ್ಲರಲ್ಲೂ ನಾನು ಸಮಾನವಾಗಿ ಇದ್ದೇನೆ ಅಂತ ಹೇಳ್ತಾನೆ. ಹಾಗಾಗಿ ಇಂತಹ ಸರ್ವತ್ರ ಸಮನಾಗಿರತಕ್ಕಂತಹ ಪರಮಾತ್ಮನಲ್ಲಿ ಮನಸ್ಸುಳ್ಳವರು ತೆಗೆಯರೋ ಮನವ ಇನ್ನೆಂದಿಗಾದರೂ. ನಾವು ದೇವರ ಒಂದನ್ನು ಬಿಟ್ಟು ಇನ್ನೆಲ್ಲದರಲ್ಲೂ ಮನಸ್ಸಿಡ್ತೇವೆ. ಆದರೆ ಜ್ಞಾನಿಗಳು ಹಾಗಲ್ಲ. ತೆಗೆಯರೋ ಮನವ ಇನ್ನೆಂದಿಗಾದರೂ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಇತ್ತು ಕಾಯೋ ಕರುಣಾಸಾಗರ. ಹಾಗಾಗಿ ಸಮಚಿತ್ತಾಹ ಅಂತ ಹೇಳಿದ್ರೆ ಸಮೇ ಬ್ರಹ್ಮಣಿ ಚಿತ್ತಾಹ. ಸಮ ಎನಿಸಿದ ಪರಮಾತ್ಮನಲ್ಲೇನೆ ಯಾವಾಗಲೂ ಮನಸ್ಸುಳ್ಳವರು ಸಮಚಿತ್ತಾಹ. ಇದು ಒಂದರ್ಥ. ಇನ್ನೊಂದರ್ಥ ಸಮಚಿತ್ತಾಹ ಅಂದ್ರೆ ಸುಖ ದುಃಖೇ ಸಮೀಕೃತ್ವ ಲಾಭೋ ಜಯೋ. ಸುಖ ಹಾಗೂ ದುಃಖ ಎರಡರಲ್ಲೂ ಕೂಡ ಸಮಾನವಾಗಿರತಕ್ಕಂತಹ ಭಾವನೆಯುಳ್ಳವರು. ಆದ್ದರಿಂದ ಸಮಚಿತ್ತ. ಯಾಕೆಂದ್ರೆ ಜ್ಞಾನಿಗಳು ಸುಖ ಕೊಟ್ಟರು ಕೂಡ ನಿನ್ನ ಪ್ರಸಾದ, ದುಃಖ ಕೊಟ್ಟರು ನಿನ್ನ ಪ್ರಸಾದ, ಮಾನ ಅಪಮಾನಗಳನ್ನು ಕೊಟ್ಟರು ನಿನ್ನ ಪ್ರಸಾದ. ಯಾಕೆ? ಸುಖ ಕೊಟ್ಟರೆ ಬೇಕು ಯಾಕೆ, ದುಃಖ ಕೊಟ್ಟರೆ ಬೇಡ ಯಾಕೆ ಅನ್ನುವ ವ್ಯತ್ಯಾಸ ಜ್ಞಾನಿಗಳಲ್ಲಿ ಇರೋದಿಲ್ಲ. ಭಗವಂತ ಭಕ್ತರನ್ನ ಪರೀಕ್ಷೆ ಮಾಡುತ್ತಾನೆ. ಬಂಗಾರ ಶುದ್ಧವಾಗಿದೆಯಲ್ಲೋ ಅಂತ ಅಕ್ಕಸಾಲಿಗೆ ಏನು ಮಾಡ್ತಾನೆ? ಅದನ್ನು ಕತ್ತರಿಸ್ತಾನೆ. ಕತ್ತರಿಸುವಾಗ ಬರುವ ಫೀಲಿಂಗ್ ಅದರಿಂದ ಗೊತ್ತಾಗುತ್ತೆ ಅವನಿಗೆ. ಯಾಕೆ? ಅದರಲ್ಲಿ ಪರಿಣಿತನಾಗಿರ್ತಾನೆ. ಕತ್ತರಿಸುವಾಗ ಅವ್ರ ಫೀಲಿಂಗ್ ಗೊತ್ತಾಗುತ್ತೆ. ಓಹೋ
ಇದೆಷ್ಟು ಕಲಬೆರಕೆ ಆಗಿದೆ ಅಂತ ಗೊತ್ತಾಗ. ಆಮೇಲೆ ಅದನ್ನು ಬಡಿತಾನೆ, ಕಾಯಿಸ್ತಾನೆ, ಬೆಂಕಿ ಹಚ್ತಾನೆ. ಹೀಗೆ ಅನೇಕ ವಿಧಗಳಿಂದ ಬಂಗಾರ ಹೇಗಿದೆ ಅಂತ ಪರೀಕ್ಷೆ ಮಾಡ್ತಾನೆ. ಹಾಗೆ ಭಗವಂತನೂ ಕೂಡ ನಮಗೇನು ಮಾಡ್ತಾನೆ? ಸುಖ ದುಃಖ ಮಾನ ಅಪಮಾನ ಕೀರ್ತಿ ಐಶ್ವರ್ಯ ಎಲ್ಲ ಕೊಟ್ಟು ಏನು ಮಾಡ್ತಾನೆ? ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು. ರಾಯರು ವೆಂಕಟನಾಥನಾದಾಗ ಆ ಪರೀಕ್ಷೆಯಲ್ಲಿ ಪಾಸ್ ಆದರು. 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರು ಯಾರು? ವೆಂಕಟನಾಥರು. ರಘುತ್ವ ಸ್ವಾಮಿಗಳಿಗೆ ರಾಯರಿಗೆ ಪೂರ್ವಾಶ್ರಮದಲ್ಲೂ ಪರೀಕ್ಷೆ ಆಯಿತು, ಆಶ್ರಮ ಆದ್ಮೇಲೂ ಪರೀಕ್ಷೆ ಆಯಿತು. ರಘುತ್ತಮ ಸ್ವಾಮಿಗಳು 8ನೇ ವಯಸ್ಸಿಗೆ ಆಶ್ರಮ ತಗೊಂಡಿದ್ದಾರೆ. ಎಂತಹ ಪರೀಕ್ಷೆಗಳಾಯಿತು! ಪಾಠ ಹೇಳುವ ಗುರುಗಳು ಅವಮಾನ ಮಾಡಿಬಿಟ್ರು. ಇವರು ಸನ್ಯಾಸಿಗಳು, ಅವರೋ ಗೃಹಸ್ಥಾಶ್ರಮಗಳು. ಊಟಕ್ಕೆ ದ್ವಾದಶಿ ಹೋಗ್ಬಿಟ್ರಿ, ಇವರು ಹೋಗೋಕ್ಕಿಂತ ಮುಂಚೆ ಆಪೋಷಣ ತಗೊಂಡಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕ್ರಿ? ಆದ್ದರಿಂದ ಭಗವಂತ ತನ್ನ ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ. ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲ್ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ. ಯಾರ ಅನುಭವ ಬಂದಿಲ್ಲ ಇದು. ಒಂದು ಕಾಲದಲ್ಲಿ ಮೃಷ್ಟಾನ್ನ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸವಿರಿಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನ ಉಣಿಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ. ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ಸಿರಿ ಪುರಂದರ ವಿಠಲ, ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ಸಿರಿ ಪುರಂದರ ವಿಠಲ. ಆದ್ದರಿಂದಲೇ ಜಗನ್ನಾಥದಾಸರು ಮೊದಲಾದವರು ಕೇಳ್ತಾರೆ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ಕೇಳ್ತಾರೆ. ಹಾಗಾಗಿ ಯಾರು ಮಹಾನುಭಾವರು, ಅವ್ರ ಲಕ್ಷಣ ಏನು ಅಂತ ಕೇಳಿದ್ರೆ, ಮಹಾನುಭಾವರು ಅಂತ ಏನು ID ಕಾರ್ಡು ಆಧಾರ್ ಕಾರ್ಡು ಹಚ್ಕೊಂಡಿರಂಗಿಲ್ಲ. ಬ್ಯಾಂಕಿಗೆ ಆಫೀಸಿಗೆ ಅಲ್ಲಿ ಇಲ್ಲಿ ನಾವೇ ದೇವ್ರು ನಿಂತಿರ್ತೀವಿ. ನಾನೇ ಬಂದಿರೋ, ನೀವು ಬಂದ್ರೆ ಉಪಯೋಗ ಇಲ್ರಿ, ಆಧಾರ್ ಕಾರ್ಡ್ ಕೊಡ್ರಿ ಅಂತಾರೆ. ಹಣೆ ಬರ. ಹಂಗೆ ಪಾಪ ಮಹಾನುಭಾವರು ಅನ್ನೋ ಲಕ್ಷಣ ಏನು? ಅವರು ಮಹಾನುಭಾವರು ಅನ್ನುವಂತಹ ID ಕಾರ್ಡ್ ಹಚ್ಕೊಂಡಿರಂಗಿಲ್ಲ. ಏನು? ಮಹಾಂತಸ್ಥೆ ಸಮಚಿತ್ತಾಹ, ಸುಖ ದುಃಖಗಳಲ್ಲಿ ದೇವರನ್ನ ಮರೆಯದೇ ಇರತಕ್ಕಂಥವ್ರು. ನಾವೇನ್ ಮಾಡ್ತೀವಿ? ಸುಖ ಬಂದಾಗ ನಮ್ಮದು ಅಂತ ಹೇಳ್ತೀವಿ, ದುಃಖ ಬಂದಾಗ ದೇವರು ಮಾಡಿಸಿದ ಅಂತ ಅವಾಗ ದೇವ್ರ ನೆನಪಾಗತ್ತೆ. ಆದ್ರೆ ಜ್ಞಾನಿಗಳ ಹಾಗಲ್ಲ. ಸುಖ ದುಃಖೇ ಸಮೀಕೃತ್ವ, ಸುಖ ಹಾಗೂ ದುಃಖ ಎರಡರಲ್ಲೂ ಕೂಡ ಸಮಾನವಾದ ಭಾವನೆ ಉಳ್ಳವರು. ಇದು 2ನೇ ಅರ್ಥ. ಇನ್ನೊಂದು ಅರ್ಥ, ಇದೆಲ್ಲ ಯಾದವಾರಿಯವರು ಬರೆಯುವಂತ ಅರ್ಥ, ನಮ್ದಲ್ಲ. ನಮ್ದು ಒಂದು ಅಕ್ಷರ ಇಲ್ಲ. ಏನ್ ತಪ್ಪಿದ್ರು ನಮ್ದು, ಏನು ಒಳ್ಳೆಯದಿದ್ರೆ ಅದೆಲ್ಲ ಜ್ಞಾನಿಗಳು ಹೇಳಿದ ವ್ಯಾಖ್ಯಾನಗಳು ಎಂಬುದಾಗಿ ಹೇಳ್ತಾರೆ. ಸಮ ಅಂದ್ರೆ ಇನ್ನೊಂದರ್ಥ, ಸಮಂ ತತ್ತದ್ಯೋಗ್ಯತಾನುಚಿತಂ ಸಕಲ ಚೇತನ ಏಷಾಮಿತಿ ವಾರ್ಥ. ಸಮ ಅಂದ್ರೆ ಪರಮಾತ್ಮ. ಯಾಕೆ ಅವನು ಸಮ ಅಂತ ಕೇಳಿದ್ರೆ, ಆಯಾಯ ಜೀವರ ಯೋಗ್ಯತೆಗನುಗುಣವಾಗಿ ಆಯಾಯ ಜೀವರ ಕರ್ಮವನ್ನ ಏನು ಮಾಡ್ತಾನೆ? ಮಾಡಿಸ್ತಾನೆ. ಎಷ್ಟು ಮಂದಿಗೆ ಮಾಡಿಸ್ಬೋದ್ರಿ? 10 ಮಂದಿ ಕೂತ್ರ 10 ಮಂದಿಗೆ ಏನು ಬೇಕು ಅದನ್ನು ಬಡಿಸ್ಲಿಕ್ಕೆ ಸಮಾನವಾಗಿ ಬಡಿಸ್ಲಿಕ್ಕೆ ನಮಗಾಗೋದಿಲ್ಲ. ಒಬ್ಬರಿಗೆ ಒಂದು ಬಡಿಸಿರ್ತೀವಿ, ಇನ್ನೊಬ್ಬರಿಗೆ ಒಂದು ಬಡಿಸಿರ್ತೀವಿ. ಇದು 10 ಮಂದಿಗೆ ಬಡಿಸೋ ಹಣೆ ಬಾರ. ಆದ್ರೆ ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಅನಂತ ಕೋಟಿ ಜೀವರಾಶಿಗಳಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಬಡಿಸ್ತಾನೆ. ಅದು ಒಂದೇ ಜೀವರಿಲ್ಲ, ತ್ರಿವಿಧ ಜೀವರಿದ್ದಾರೆ. ಸಾತ್ವಿಕರು, ರಾಜಸರು, ತಾಮಸರು ಅನ್ನುವಂತಹ 3 ವಿಧ ಜೀವರಿಗೆ ಏನು ಬೇಕೋ ಅದನ್ನ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಬಡಿಸ್ತಾನೆ. ಆದ್ದರಿಂದಲೇನೆ ಅವನು ಸರ್ವಜ್ಞ. 10 ಮಕ್ಕಳಿಗೆ ಏನು ಬೇಕು ಅಂತ ಬಡಿಸ್ಲಿಕ್ಕೆ ನಮಗೆ ಗೊತ್ತಾಗಲ್ಲ. 10 ಜನ ಅತಿಥಿಗಳು ಬಂದಾಗ ಏನು ಬಡಿಸ್ಬೇಕು ಅಂತ ಗೊತ್ತಾಗಿಲ್ಲ. ಸಾರು ಬಡಿಸ್ಬೇಕಾದ್ರೆ ಹುಡಿ ಬಡಿಸಿರ್ತೀವಿ, ಬಡಿಸ್ಬೇಕಾದ್ರೆ ಸಾರು ಅವ್ರು ಕೇಳ್ತಾರೆ ಮತ್ತೆ ಇದನ್ನು ಬಡಿಸ್ರಿ ಅಂತೇಳಿ. ಅಂದಮೇಲೆ ಸರ್ವಜ್ಞನಲ್ಲದೆ ಬೇರೆ ಯಾರೂ ತಾನೇ ಮಾಡೋದಕ್ಕೆ ಸಾಧ್ಯವಿದೆ. ಆದ್ದರಿಂದ ಸಮ ಅಂದ್ರೆ ಈ ಅರ್ಥ. ಹಾಗಾದ್ದರಿಂದ ಸಮಚಿತ್ತಾಹ, ಸಮ ಎನಿಸಿದ ಪರಮಾತ್ಮನಲ್ಲೇ ಯಾವಾಗಲೂ ಕೂಡ ಚಿತ್ತವುಳ್ಳವರು. ಹಾಗಾಗಿ ಸಮಚಿತ್ತಾಹ ಪ್ರಶಾಂತಾಹ. ಪ್ರಶಾಂತಾಹ ಅಂದ್ರೆ ಯಾವಾಗಲೂ ಶಾಂತರಾಗಿರ್ತಕ್ಕಂಥವ್ರು. ಶಂ ಅಂದ್ರೆ ಸುಖ ಸ್ವರೂಪನಾದ ಪರಮಾತ್ಮ. ಆ ಸುಖ ಸ್ವರೂಪನಾದ ಪರಮಾತ್ಮನಲ್ಲೇನೆ ಯಾವಾಗಲೂ ಮನಸ್ಸುಳ್ಳವರು. ಆದ್ದರಿಂದ ಮಹಾಂತಸ್ತೆ ಸಮಚಿತ್ತಾಹ
ಪ್ರಶಾಂತಾಃ ವಿಮನ್ಯವಃ ಸುಹೃದಃ ಸಾಧವೋಯಿ ಅಂತ ಹೇಳ್ತಾರೆ. ವಿಮನ್ಯವಃ, ಮನ್ಯು ಅಂದರೆ ಕೋಪ, ಅಂದರೆ ಸಾಧನೆಗೆ ತೊಡಕಾದದ್ದು ಯಾವುದು ಅಂದರೆ ಕೋಪತಾಪಾದಿಗಳು, ಅಹಂಕಾರಾದಿಗಳು ಸಾಧನೆಗೆ ತೊಡಕಾಗ್ತವೆ. ಅವು ಏನು ಅಂದರೆ ಒಂದೇ ದಿವಸಕ್ಕೆ ಹೋಗುವ ಬದಲಿ ಒಂದು ವರ್ಷ ಆದ ಮೇಲೆ ಹೋಗ್ತೀವಿ ದೇವರ ಬಳಿಗೆ, ಅವು ಸಾಧನೆಗೆ ತೊಡಕಾಗ್ತವೆ. ಹಾಗಾಗಿ ಸಾಧನೆಗೆ ತೊಡಕಾದದ್ದು ಯಾವುದು ಅಂದರೆ ಮನ್ಯು, ಅಹಂಕಾರ. ಕೋಪತಾಪಾದಿಗಳು, ಅಹಂಕಾರಾದಿಗಳು, ದುರಭಿಮಾನಗಳು ಏನು ಮಾಡ್ತವೆ, ಹೋಗೋದಕ್ಕೆ ವಿಳಂಬ ಮಾಡಿಬಿಡ್ತವೆ. ನಾವು ರೈಟ್ ಟೈಮ್ ಸ್ಟೇಷನ್ಗೆ ಹೋಗಿ ನಿಂತು ಬಿಟ್ಟಿರ್ತೀವಿ, 2 ತಾಸು ಲೇಟ್ ಇರ್ತದೆ. ಹಂಗ ನಮ್ಮಲ್ಲಿ ಕಾಮಕ್ರೋಧಾದಿಗಳು ಪ್ರವೇಶ ಮಾಡಿದ್ರೆ ಅಲ್ಲಿ ಬರೀ ಟ್ರೈನ್ 2 ತಾಸು ಲೇಟ್ ಇರ್ತದೆ. ಇಲ್ಲಿ ಎಷ್ಟು ಜನ್ಮ ಲೇಟ್ ಆಗುತ್ತೋ ಗೊತ್ತಿಲ್ಲ, ಎಷ್ಟು ಜನ್ಮ ತಳೆದ ಮೇಲೆ ನಾವು ದೇವರ ಬಳಿಗೆ ಹೋಗ್ಬೇಕಾಗ್ತಾ ಇದೆ. ಆದ್ದರಿಂದ ವಿಮನ್ಯವಹ ಅಂತ ಹೇಳ್ತಾರೆ. ಮನ್ಯು ಅಂದರೆ ಕೋಪ, ಕೋಪತಾಪಾದಿಗಳಿಗೆ ಒಳಗಾಗದೇ ಇರತಕ್ಕಂಥವರು. ನೋಡಿ, ಚೈತನ್ಯ ಮಹಾಪ್ರಭುಗಳಿಗೆ ಆಗದೇ ಇರತಕ್ಕಂಥವರು ಗಂಗಾ ನದಿಗೆ ಹೋಗುವಾಗ ಅವರು ಸ್ನಾನ ಮಾಡಿ ಮೇಲೆ ಬರುವಾಗ ಮೇಲಿನಿಂದ ಕೂತು ಎಲೆ ತಿಂದು ಉಗಿಬೇಕು ಅಂತ. ಬೆಳಿಗ್ಗೆ 4:15 ಸ್ನಾನ ಆರಂಭ ಆಯಿತು. ಸಂಜೆ 5 ಗಂಟೆ ತನಕ ಮರದ ಮೇಲೆ ಕೂತವ ಉಗಿದ, ಇವರು ತಿರುಗಾ ಸ್ನಾನಕ್ಕೆ ಹೋದ್ರು ಮೇಲಿಗೆ ಆಯಿತು ಅಂತ. ಹೀಗೆ ಬೆಳಗ್ಗೆ 4:15 ಆರಂಭ ಆದದ್ದು 5 ಗಂಟೆ ತನಕ ಆಯಿತು. ಸರಿ, ಮೇಲು ಕೂತು ಉಗಿಯುವವನಿಗೆ ಭಾರಿ ದುಃಖ ಆಯಿತು, ಪಶ್ಚಾತ್ತಾಪ ಆಯಿತು. ಏನು ಯಾರದೋ ಮಾತು ಕೇಳಿಕೊಂಡು ದುಡ್ಡಿಸ್ಕೊಂಡು ಎಂತಹ ಪಾಪದ ಕಾರ್ಯ ಮಾಡ್ತಾ ಇದ್ದೇನೆ, ಇಷ್ಟು ಸಲ ಉಗಿದ್ರು ಕೂಡ ಕೋಪ ಇಲ್ಲ, ತಾಪ ಇಲ್ಲ, ನನಗೆ ಶಾಪ ಕೊಟ್ಟಿಲ್ಲ, ಇವರು ಎಂತಹ ಮಹಾನುಭಾವರು ಇರಬೇಕು ಅಂತ ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಸ್ವಾಮಿ ದಯಮಾಡಿ ನನ್ನ ತಪ್ಪು ಕ್ಷಮೆ ಮಾಡ್ರಿ ಅಂತ ಕೇಳಿದರೆ ಅವ್ರು ಇವನಿಗೆ ಕೈ ಮುಗಿದ್ರು. ಯಾಕೆಂದ್ರೆ ಪ್ರತಿ ದಿವಸ ಒಂದೇ ಬಾರಿ ಸ್ನಾನ ಮಾಡ್ತಾ ಇದ್ದೆ, ನಿನ್ನ ಪುಣ್ಯದಿಂದ ಇವತ್ತು ಇಷ್ಟು ಬಾರಿ ಸ್ನಾನ ಆಯಿತು ಅಂತ, ನಿನ್ನ ಪುಣ್ಯದಿಂದ ಇಷ್ಟು ಬಾರಿ ಸ್ನಾನ ಆಯಿತು. ಇದು ಜ್ಞಾನಿಗಳ ಅನುಸಂಧಾನ. ವಿಮನ್ಯವಃ, ಕೋಪತಾಪಾದಿಗಳನ್ನ ಯಾರ ಬಳಿಯಲ್ಲಿ ಮಾಡಬಾರದು, ಜ್ಞಾನಿಗಳ ಬಳಿಯಲ್ಲಿ ಕೋಪತಾಪಾದಿಗಳನ್ನ. ಅಪರೋಕ್ಷ ಜ್ಞಾನಿಗಳ ವಿಷಯದಲ್ಲಂತೂ ಯಾವ ರೀತಿಯಿಂದ ಅಪಚಾರವನ್ನ ಮಾಡಬಾರದು. ಅವರಿಗೆ ಉಪಕಾರವನ್ನ ಮಾಡಲಿಲ್ಲ, ಅವರ ಸೇವೆಯನ್ನ ಮಾಡಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅಪಚಾರವನ್ನಂತೂ ಕೂಡ ಜ್ಞಾನಿಗಳ ವಿಷಯದಲ್ಲಿ ಮಾಡಬಾರದು. ಯಾಕೆಂದ್ರೆ ಸತಾಂ ಸಂತೋಷ ಉತ್ಪಾದ್ಯ, ಜ್ಞಾನಿಗಳಿಗೆ ಸಂತೋಷವನ್ನು ಉಂಟು ಮಾಡಿದ ಮೇಲೆ ವರ ಕೊಡ್ರಿ ಅಂತ ಕೇಳಬೇಕಾಗಿಲ್ಲ, ಅವರು ಪ್ರೀತರಾಗಿಬಿಟ್ರೆ ಮುಗಿದು ಹೋಯ್ತು. 1000 ವರ ಕೊಡ್ತಾರೆ, ಸರಿನಾ? ಆದರೆ ಅವರಿಗೆ ಸಂತಾಪವನ್ನು ಉಂಟು ಮಾಡಿದಾಗ ಶಾಪವನ್ನು ಕೊಡ್ರಿ ಅಂತ ಹೇಳಬೇಕಾಗಿಲ್ಲ. ನಾಳೆ ಪಕ್ಷಮಾಸ ಬರ್ತದೆ, ಪಕ್ಷಮಾಸ ಬಂದಾಗ ಚೆಂದಾಗಿ ಶ್ರದ್ಧಾ, ನಾವು ಮಾಡೋದೇ ವರ್ಷಕ್ಕೆ 2 ಸಲ, ನಾವೇನೋ ತಿಂಗಳಿಗೊಮ್ಮೆ ಮಾಡಂಗಿಲ್ಲ. ಅಷ್ಟು ಮಾಡ್ಲಿಕ್ಕೆ ಎಷ್ಟು ರಂಪ, ಎಷ್ಟು ರಗಡಿ, ಏನು ಟೆನ್ಷನ್ನು, ಏನಿದು ವರ್ಷಕ್ಕೊಮ್ಮೆ ಮಾಡಬೇಕಾದ್ರೆ. ಹಾಗಾಗಿ ಆವಾಗ ವರ್ಷಕ್ಕೊಮ್ಮೆ ಮಾಡಬೇಕಾದಂತಹ ಪ್ರಸಂಗದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ, ತಾಳ್ಮೆ, ಸಹನೆ ಇವುಗಳಿಂದ ಮಾಡಿದಾಗ ನಾವು ಮಾಡಿದ ಶ್ರಾದ್ದದಿಂದ ಪಿತೃದೇವತೆಗಳು ಪ್ರೀತರಾದರೆ ಮುಗಿದು ಹೋಯ್ತು. ಆ ಮನೆಯಲ್ಲಿ ಆ ಮನೆಗೆ ಏನು ಬೇಕೋ ಅದೆಲ್ಲವನ್ನೂ ಕೂಡ ಅವರೇನು ಮಾಡ್ತಾರೆ, ಪ್ರದಾನವನ್ನು. ತೃಪ್ತಾಹ ಶ್ರಾದ್ದೇನ, ಶ್ರಾದ್ದದಿಂದ ಅವರು ತೃಪ್ತರಾದ್ರೆ ಮುಗಿದು ಹೋಯಿತು. ಆ ಮನೆಯಲ್ಲಿ ಅನ್ನಕ್ಕೆ ಕೊರತೆ ಇದ್ರೆ ಅನ್ನ, ಸಂತಾನಕ್ಕೆ ಕೊರತೆ ಇದ್ರೆ ಸಂತಾನ, ಸಂಪತ್ತಿಗೆ ಕೊರತೆ ಇದ್ರೆ ಸಂಪತ್ತು, ವಿವಾಹಕ್ಕೆ ಕೊರತೆ ಇದ್ರೆ ವಿವಾಹ, ಇದೆಲ್ಲವನ್ನು ಕೂಡ ಏನು ಮಾಡ್ತಾರೆ, ಶ್ರಾದ್ದದಿಂದ ಪ್ರೀತರಾದ ಪಿತೃದೇವತೆಗಳು ಏನು ಮಾಡ್ತಾರೆ, ಅನ್ನೋ ಕೊಡ್ತಾರೆ. ನಾವು ಹಂಗೆ ಮಾಡಂಗಿಲ್ಲ, ಬಂಡ್ರು ನಾವು ಉತ್ತರ ಕರ್ನಾಟಕ ಜನ. ಶ್ರಾದ್ದ ಬಂತಿಲ್ಲೋ ಏನು ಗುಡ್ಡ ಕಡ್ಕೊಂಡು ಮೈ ಮೇಲೆ ಬಿದ್ದದನ್ನು ಹೊರಗೆ ಮಾಡ್ತೀವಿ. ಯಾಕೆ ಹಂಗೆ ಮಾಡಬೇಕು? ಏನಿಲ್ಲ, ದಿವಸ 2 ಗಂಟೆ ಕೂಟ ಆದ್ರೂ ನಡೀತದೆ, ಶ್ರಾದ್ದ ದಿವಸ ಲಘು ಆಗ್ಬೇಕು. ಹಿಂಗೆಲ್ಲ ನಮ್ದು ಏನೇನೋ 28 ರಗಳೆ ಆಲೋಚನೆಗಳಿರ್ತದೆ. ಆದ್ದರಿಂದ ನಾವು ಮಾಡೋದೇ ವರ್ಷಕ್ಕೊಮ್ಮೆ ಮಾಡ್ತೀವಿ. ದೇವ ಕಾರ್ಯ, ಪಿತೃ ಕಾರ್ಯಗಳನ್ನ ಮಾಡುವಾಗ ಎಷ್ಟು ಸಹನೆ, ಎಷ್ಟು ತಾಳ್ಮೆಗಳಿಂದ ನಾವು ಮಾಡ್ತೇವೆ, ಅಷ್ಟು ನಮಗೆ ಆ ಪಿತೃದೇವತೆಗಳು ಯಾರು, ವಸು, ರುದ್ರ, ಅರ್ಕ, ಅವರು ಆ ಪಿತೃದೇವತೆಗಳು. ಆಮೇಲೆ ಮೊನ್ನೆ ಹೇಳಿದ್ದೇವೆ ಏನಂತ, ಶ್ರಾದ್ದ ಮಾಡುವ ಯಜಮಾನ, ಶ್ರಾದ್ದ ಮಾಡಿಸುವ ಬ್ರಾಹ್ಮಣ, ಶ್ರಾದ್ದದ ಮಂತ್ರಗಳು, ಶ್ರಾದ್ದದ ಅಡಿಗೆ ಬಡಿಸುವವ, 5 ಜನ ಆಯ್ತಿಲ್ಲೋ. ಈ 5 ಜನರಲ್ಲಿ ಪರಮಾತ್ಮ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳಿಂದ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವನೇ ಶ್ರಾದ್ದ ಮಾಡಿಸುವ, ಪುಣ್ಯ ಕೊಡುವ ಅವನೇ. ತನ್ನ ಕಾರ್ಯತ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಸುಮ್ ಕೂತ್ ನೀರು ಬಿಡುವರಷ್ಟೇ ನಾವು.
ಸುಮ್ಮ ಕೂತು ಎಳ್ಳು ನೀರು ಬಿಡೋರು ಅಷ್ಟೇ ನಾವು. ಅಷ್ಟು ಬಿಡ್ಲಿಕ್ಕೂ ನಾವು ಎಷ್ಟು ಹೈರಾಣ ಆಗ್ತೀವಿ, ಏನ್ ಟೆನ್ಷನ್ ಮಾಡ್ಕೊಡೋದು, ಇದೆಲ್ಲ ಅಲ್ಲ. ಆದ್ದರಿಂದ ವಿಮನ್ಯವಃ, ಕೋಪ ತಾಪಾದಿಗಳಿಗೆ ಒಳಗಾಗದೇ ಇರತಕ್ಕಂಥವರು. ಸುಹೃದ ಅನ್ನೋ ಶಬ್ದಕ್ಕೆ ಯಾದವಾರ್ಯರ ವ್ಯಾಖ್ಯಾನವನ್ನು ಬರೀತಾ ಹೇಳ್ತಾರೆ, ನಚ ಮಾತ್ಸರ್ಯಯುಕ್ತ. ಸಾವಿರಾರು ಗುಣ ಇರ್ತದೆ, ಮಾತ್ಸರ್ಯ ಇತ್ತು ಅಂತಾದ್ರೆ ಮುಗಿದೋಯ್ತು. ಆದ್ದರಿಂದ ಸುಹೃದ ನಚ ಮಾತ್ಸರ್ಯಯುಕ್ತ, ಮಾತ್ಸರ್ಯಾದ ದೋಷಗಳಿಗೆ ಒಳಗಾಗದೇ ಇರತಕ್ಕಂಥವರು ಸುಹೃದ. ಸಾಧವ ಅಂತ ಹೇಳ್ತಾರೆ. ಸಾಧುಗಳು ಅಂದ್ರೆ ಯಾರಪ್ಪ? ವೇಷ ಹಾಕೊಂಡು ಮನೆ ಮುಂದೆ ತಿರುಗಾಡ್ತಾರಲ್ಲ, ಅವರೇನು ಸಾಧುಗಳು ಅಲ್ಲ. ಯಾರು ಸಾಧವ, ಸಾಧು ಅನ್ನೋದಕ್ಕೆ ಯಾದವಾರ್ಯರ ವ್ಯಾಖ್ಯಾನವನ್ನು ಬರೀತಾ ಹೇಳ್ತಾರೆ, ಸಾಧವ ರಾಗದ್ವೇಷಾದಿರಹಿತ, ರಾಗದ್ವೇಷಗಳಿಗೆ ಒಳಗಾಗದೇ ಇರತಕ್ಕಂಥವರು ಅವರು ಸಾಧುಗಳು. ಸಾಧವ ರಾಗದ್ವೇಷಾದಿರಹಿತ ವಿಹಿತ ಕರ್ಮಾನುಷ್ಠಾದಿನ ಸದ್ಗುಣಯುಕ್ತ. ರಾಗದ್ವೇಷಗಳನ್ನು ಬಿಟ್ರೆ ಸಾಲ್ದು, ವಿಹಿತವಾದ ಕರ್ಮಾನುಷ್ಠಾನಗಳನ್ನು ಮಾಡುತ್ತಾ ಏನಾಗಿದ್ದಾರೆ? ಸದ್ಗುಣಯುಕ್ತರಾಗಿದ್ದಾರೆ ಅಂತಹ ಸಾಧುರು. ಆದ್ದರಿಂದ ಮಹಾಂತಸ್ತೆ ಸಮಚಿತ್ತಾ ವಿಮನ್ಯವಃ ಸುಹೃದ ಸಾಧವೋಯಿ. ಹಾಗಾಗಿ ಕೋಪ, ತಾಪ, ರಾಗ, ದ್ವೇಷ ಇವುಗಳನ್ನು ಬಿಡಬೇಕು. ಇವುಗಳನ್ನ ಬಿಡೋದ್ರ ಬದಲು ನಾವೇನ್ ಮಾಡ್ತೀವಿ? ಗಯಾಕ್ಕೆ ಹೋಗಿ ಬರ್ತೀವಿ, ಸೌತಿಕಾಯಿ ಬಿಟ್ವೆ, ಬೆಂಡೆಕಾಯಿ ಬಿಟ್ಟೆ, ಜಿಲೇಬಿ ಬಿಟ್ವೆ, ಅದನ್ನು ಬಿಟ್ವೆ, ಇದನ್ನು ಬಿಟ್ವೆ. ಬೇಕಾಗಿಲ್ಲ ಅದು. ರಾಗದ್ವೇಷಾದಿಗಳನ್ನು ಬಿಡೋದು ನೆನಪಾಗಲಿ ಅಂತ ಅದನ್ನು ಬಿಡ್ರಿ, ಇದನ್ನು ಬಿಡ್ರಿ ಅಂತ ಹೇಳ್ತಾರೆ. ಬಿಡ್ಲಿಕ್ಕೆ ಒಂದು ಕಾಲ ಹೇಳಿಬಿಟ್ಟಾರ, ಸಾರ್ವಕಾಲಿಕವಾಗಿ ಬಿಡ್ಲಿಕ್ಕೆ ಹೇಳಿಬಿಟ್ಟಾರ. ಏಕಾದಶಿ ಎಲ್ಲ ಬಿಡ್ರಿ ಅಂತ ಹೇಳ್ಯಾರ. ಚಾತುರ್ಮಾಸ್ಯ ಮೊದಲನೇ ವ್ರತ, ಶಾಖ ವ್ರತ, ಎರಡನೇ ವ್ರತ ದಧಿವ್ರತ, ಮೂರನೇ ವ್ರತ ಕ್ಷೀರ ವ್ರತ, ನಾಲ್ಕನೇ ವ್ರತ ದ್ವಿದಳ ವ್ರತ, ಅವಾಗ ಬಿಡ್ರಿ. ಕೃಷ್ಣಾಷ್ಟಮಿ ಉಪವಾಸ ಮಾಡ್ರಿ, ಅವಾಗ ಬಿಡ್ರಿ. ಇದ್ಯಾವುದನ್ನೂ ಬಿಡದೆ, ಇದ್ಯಾವುದನ್ನೂ ಮಾಡದೆ ಕೆಲಸಕ್ಕೆ ಬಾರದೇವರು ಬೆಂಡೆಕಾಯಿ ಬಿಟ್ಟೆ, ಚೌಳಿಕಾಯಿ ಬಿಟ್ಟೆ, ಜಿಲೇಬಿ ಬಿಟ್ಟು ಹೋಗು. ಬಿಟ್ಟು ಬಂದ, ಹಣೆ ವಾರ ಏನಾಯ್ತು? ಜಿಲೇಬಿ ಬಿಟ್ಟು ಬಂದ. ಮುಂದೆ ಒಂದು ವಾರಕ್ಕೆ ಮಂಗಳಿತ್ತು ಊರಾಗ. ಮಂಗಳಕ್ಕೆ ಬಂದಾಗ ಈ ಕೆಲವ್ರದ್ದು ಸ್ವಭಾವ ಸುಮ್ಮಿರಂಗಿಲ್ರಿ. ಅಡಿಗೆ ಮನೆಗೆ ಹೋಗ್ತಾರೆ, ಮೊದಲು ಪುರಾಣಕ್ಕೆ ಕೂಡಂಗಿಲ್ಲ, ಅಡಿಗೆ ಮನೆಗೆ ಹೋಗ್ತಾರೆ, ಅಡಿಗೆ ಏನ್ ಮಾಡ್ಯಾರ ಅಂತ ಹೇಳಿ. ಅಲ್ಲಿ ನೋಡೋದು ಜಿಲೇಬಿ ಮಾಡ್ಯಾರ. ಅಯ್ಯೋ ಏನ್ರಿ ಜಿಲೇಬಿ ಮಾಡಿಬಿಟ್ಟಾರ. ನಾ ಗಯಾಕ್ಕೆ ಹೋಗಿ ಜಿಲೇಬಿ ಬಿಟ್ಟು ಬಂದೀನಿ. ಅವಾಗ ಮಗ್ಗಲಕ್ಕೆ ಕಿರ್ಸುರಾಚಾರ ಅಂತವ್ರು ಇರ್ತಾರೆ. ಅವ್ರು ಏನ್ ಹೇಳ್ತಾರೆ? ತಲೆ ಕೆಡಿಸ್ಕೋಬೇಡ, ಪುರಾಣ ಮಂಗಳಿದ್ದಾಗ ಸ್ವಾಮಿಗಳು ಬಂದಾಗ ಏನೋ ಹೊಡೆದ್ರೆ ನಡೀತದೋ ಹೊಡಿ ಅಂತೇಳಿ. ಮತ್ತೆ ಯಾಕೆ ಬಿಡ್ಬೇಕ್ರಿ? ಈ ಕಾರಣಕ್ಕ. ಆದ್ದರಿಂದ ಬಿಡಬೇಕಾದದ್ದು ಸೌತಿಕಾಯಿ, ಬೆಂಡಿಕಾಯಿ, ಚೌಳಿಕಾಯಿ, ಜಿಲೇಬಿ, ಇದ್ಯಾವುದೋ ಬಿಡಬೇಡಪ್ಪ. ಕಾಮಕ್ರೋಧಾದಿಗಳನ್ನು ಬಿಡು. ಹಂತವಾಗಿ ಎಲ್ಲಾನು ಒಮ್ಮೆ ಬಿಡ್ಲಿಕ್ಕಾಗುವುದಿಲ್ಲ. ಹಂತವಾಗಿ ಇವುಗಳನ್ನ ತಾಳ್ಮೆ, ತಿತಿಕ್ಷಾ ಅಂತ ಹೇಳ್ತಾರೆ. ಇದನ್ನ ಶಾಸ್ತ್ರದಲ್ಲಿ ತಿತಿಕ್ಷೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ತಿತಿಕ್ಷೆಯನ್ನ ಹೊಂದಬೇಕು. ಆದ್ದರಿಂದ ಇಂಥವರ ಸಹವಾಸ ಮಾಡಬೇಕು. ಅಚ್ಯುತಂಗ್ರಿ ನಿಷ್ಠರ ಯದೃಚ್ಛಾಲಾಭ ತುಷ್ಟರ ಅಚ್ಚ ಭಾಗವತರ ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗದಿಂದ ಲಿಂಗದೇಹ ಭಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ. ಇಂತಹ ಜನರ ಸಹವಾಸ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಆಗಬೇಕು. ವೆಂಕಣ್ಣ ಭಟ್ಟ ರಘುತ್ತಮ ಸ್ವಾಮಿಗಳು ರೊಟ್ಟಿ ತಟ್ತಾ ಇದ್ದ. ರೊಟ್ಟಿ ಚಿಕ್ಕನ ಮೆಂತೆ ಕೆಲಸ ಮಾಡ್ತಾ ಇದ್ದ ವೆಂಕಣ್ಣ, ಬಡ ವೆಂಕಣ್ಣ. ಅವನಿಗೇನಾಯ್ತು? ಒಂದ್ಸಲ ಅನ್ಕೊಂಡ, ಅಯ್ಯೋ ರಘುತ್ತಮ ಸ್ವಾಮಿ ಮಹಾಜ್ಞಾನಿಗಳು ಅವರ ಹತ್ರ ಬಂದು, ಎಷ್ಟೋ ದೂರದಿಂದ ಮಹಾ ವ್ಯಕ್ತಿಗಳು ಬಂದು ಅವರ ಹತ್ರ ಅಧ್ಯಯನ ಮಾಡ್ತಾರೆ. ನಾನು ಒಂಚೂರು ಏನ್ರ ವೆಂಕಟೇಶ ಸ್ತೋತ್ರ, ದ್ವಾದಶ ಸ್ತೋತ್ರ ಹೇಳಿಸ್ಕೊಂಡ್ರಾಯ್ತು ಅಂತ ಒಂದ್ಸಲ ಸ್ವಾಮಿ ನನಗೂ ಒಂಚೂರು ಏನಾದರೂ ಉಪದೇಶ ಮಾಡ್ರಿ ಅಂತ ಕೇಳ್ಕೊಂಡ್ರೆ ರಘುತ್ತಮ ಸ್ವಾಮಿ ಒಂದು ಕ್ಷಣ ಮುಖ ನೋಡಿ ಹೇಳಿದ್ರು, ವೆಂಕಣ್ಣ ನಾಳೆಯಿಂದಲೇ ಪಾಠ ನಿನಗೆ. ಖುಷಿ ಆಯ್ತು. ಮತ್ತೆ ಹೇಳಿದ್ರು, ನಾಳೆಯಿಂದ ಪಾಠ ಮಧ್ವಿಜಯ ಮಣಿಮಂಜರಿ ಅಲ್ಲ, ಸುಧಾ ಪಾಠ ಅಂತ ಹೇಳ್ತಾರೆ. ಗಾಬರಿ, ಸುಧಾ ಅಂದ್ರೆ ಗೊತ್ತಿಲ್ಲ ಪಾಪ, ಗಾಬರಿ ಆಯ್ತು. ಮತ್ತೆ ಹೇಳಿದ್ರು, ನಾನು ಹೇಳಲ್ಲ, ಸುಧಾ ಪಾಠ ನೀನೇ ಹೇಳ್ತೀಯ. ಅವನ ತಲೆ ಮೇಲೆ ಕೈ ಇಡ್ತಾರೆ. ಯಾವ ರೀತಿ ಕಲ್ಲೂರು ಸುಬ್ಬಾಚಾರ್ಯರಿಗೆ ವಿಜಯದಾಸರು ಅನುಗ್ರಹ ಮಾಡಿದ್ರು, ಆ ಕಾರಣದಿಂದ ಅವರೇ ವ್ಯಾಸ ವಿಠಲರಾದರು. ಅಂತಹ ಮಹಾನುಭಾವರು ರಘುತ್ತಮ ಸ್ವಾಮಿಗಳು ಅವನ ತಲೆ ಮೇಲೆ ಕೈ ಇಡ್ತಾರೆ.
ರೊಟ್ಟಿ ತಟ್ಟುವ ವೆಂಕಣ್ಣ ರೊಟ್ಟಿ ವೆಂಕಣ್ಣಾದ್ರಿ ಭಟ್ಟ ಅಂತ ಪ್ರಸಿದ್ಧನಾದ ನ್ಯಾಯಸುದಿಗೆ ವ್ಯಾಖ್ಯಾನವನ್ನು ಮಾಡಿದ. ಆ ಕಾರಣಕ್ಕೋಸ್ಕರವಾಗಿ ರೊಟ್ಟಿ ವೆಂಕಣ್ಣಾದ್ರಿ ಭಟ್ಟ ಅಂತ ಪ್ರಸಿದ್ಧನಾದ. ಹಾಗಾಗಿ ಜ್ಞಾನಿಗಳ ಸಹವಾಸ, ಅಪರೋಕ್ಷ ಜ್ಞಾನಿಗಳು, ಅದರಲ್ಲೂ ಅಪರೋಕ್ಷ ಜ್ಞಾನಿಗಳ ಸಹವಾಸವನ್ನ ಮಾಡಿದಾಗ ಇಂತಹ ಇಲ್ಲೊಬ್ಬ ವೆಂಕಣ್ಣ ಅಲ್ಲೊಬ್ಬ ವೆಂಕಣ್ಣ ರಾಯರ ಬಳಿಯಲ್ಲಿ ಅವನಿಗೇನೋ ಅಕ್ಷರ ಬರುವುದಿಲ್ಲ. ನವಾಬ್ ಓದು ಅಂತ ಹೇಳಿದಾಗ ನನಗೇನೋ ಬರಲ್ಲ ಅಂತ ಹೇಳಿದ. ಬ್ರಾಹ್ಮಣ ಬೊಮ್ಮನ್ ಬೋಲೇತು ಬ್ರಾಹ್ಮಣ ಅಂತ ಹೇಳಿದ್ಮೇಲೆ ಅಕ್ಷರ ಬರುವುದಿಲ್ಲ, ಖಡ್ಗ ಎತ್ತಿದ. ಅವಾಗ ರಾಯರು ಹೇಳಿದ್ರು, ಅಪ್ಪು ನನಗೆ ಏನಾದರೂ ಆಪತ್ತು ಬಂದರೆ ನನ್ನ ಹೆಸರು ಹೇಳ್ಕೊಳಪ್ಪ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡ. ಓದ್ಲಿಕ್ಕೆ ಬಂತು. ನಿನಗೆ ವಿಜಯವಾಗಿದೆ, ರಾಣಿ ಗಂಡು ಮಗು ಹೆತ್ತಿದ್ದಾಳೆ. ಕೇಳಿದ, ಏನಾಯ್ತ್ರಿ? ನವಾಬ ಮಂತ್ರಿಯನ್ನಾಗಿ ದಿವಾನನನ್ನಾಗಿ ಮಾಡಿಬಿಟ್ಟ. ಬಡ ವೆಂಕಣ್ಣಗೆ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ತುಂಗಾ ತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ಜಯ ಜಯ ವಿವೆ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ. ಬಡ ವೆಂಕಣ್ಣನಿಗೆ ದಿವಾನ ಪದವಿಯನ್ನು ಕೊಟ್ಟ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಸೀಕರಣೆಯಲ್ಲಿ ಬಿದ್ದ ಮಗುವನ್ನು ಏನು ಮಾಡಿದ್ರು? ಬದುಕಿಸಿದ್ರು. ಯಾವ ಸೀಕರಣೆ? ತಾಪತ್ರಯ, ಸಂಸಾರದ ಭಯ, ಅಜ್ಞಾನ ಅಹಂಕಾರ ಎನ್ನುವ ಭಯ ಎನ್ನುವ ಸೀಕರಣೆಯಲ್ಲಿ ನಾವೆಲ್ಲರೂ ಬಿದ್ದಿದ್ದೇವೆ. ಪಾಪ ಎನ್ನುವ ಅಂಧಕೂಪದಲ್ಲಿ ಸೀಕರಣೆಯಲ್ಲಿ ಬಿದ್ದಿದ್ದೇವೆ. ಅಂತಹ ವ್ಯಕ್ತಿಗಳನ್ನ ಮಂತ್ರಾಲಯ ಪ್ರಭುಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಉದ್ಧಾರವನ್ನ ಮಾಡ್ತಾ ಇದ್ದಾರೆ. ಯಾಕೆ? ಅಂತಹ ದಯೆ ಇದೆ ಅವರಿಗೆ. ದಯಾ ದಾಕ್ಷಿಣ್ಯ ವೈರಾಗ್ಯೋ ವಾಕ್ಪಾಠವೋ ಮುಖಾಂಕಿತ. ನೋಡ್ರಿ, ಗುರುವಾರ ರಾಯರ ಸ್ಮರಣೆಯಾಗಿ ಬಿಡುತ್ತು. ಯಾಕೆಂದ್ರೆ ಪ್ರಹ್ಲಾದರಾಜರು ಆ ರೀತಿ ನರಸಿಂಹದೇವರಲ್ಲಿ ಭಕ್ತಿ ಮಾಡಿದಾಗ ನರಸಿಂಹದೇವರು, ಬಾರಪ್ಪ ನಿನ್ನ ಮೇಲೆ ಬಹಳ ಪ್ರೀತಿ ಇದೆ ನನಗೆ, ಹಾಗಾಗಿ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ. ನೋಡ್ರಿ, ನರಸಿಂಹದೇವರಿಗೆ ಆಪ್ಷನ್ ಕೊಟ್ರು, ಬಾ ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಪ್ರಹ್ಲಾದರಾಜರು ಬರೋದಿಲ್ಲ. ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷ ಏಕಃ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ ಬದ್ಧಃ ಸ್ವಕರ್ಮ ವಿರುಷತ್ತಮ ತಿಂಗ್ರಿ ಮೂಲಂ. ಏನು? ನಾನಾ ವಿಕರ್ಮ ಜನಿತ ಶುಭಸಾಗರ ಅಂತ ಅನೇಕ ಕರ್ಮಗಳ ವಿಪಾಕದಿಂದ ಸಂಸಾರ ಚಕ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅವರೆಲ್ಲರನ್ನ ಬಿಟ್ಟು ನಾನೊಬ್ಬನೇ ಹೇಗೆ ಬರಲಿ? ಅವರನ್ನೆಲ್ಲ ನಿನ್ನ ಪಾದದ ಬಳಿಗೆ ಕರೆದುಕೊಂಡು ಬರುವ ಪ್ರಯತ್ನವನ್ನ ಮಾಡ್ತೀನಿ. ಆ ಅನುಗ್ರಹವನ್ನು ಕೊಡು, ಆ ವರ ನನಗೆ ಕೊಡು, ನಿನ್ ಜೊತೆ ನಾನು ಬರಲ್ಲ ಅಂತ ಹೇಳ್ತಾರೆ. ಎಂತಹ ಕರುಣಾಶಾಲಿಗಳು. ಆದ್ದರಿಂದ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವ ಮುಖಾಂಕಿತ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಅಪೇಕ್ಷಿತವಾದದ್ದನ್ನ ಕೊಡೋದರಲ್ಲಿ ರಾಘವೇಂದ್ರ ಸ್ವಾಮಿಗಳು ನಿಸ್ಸೀಮರು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಯಾರ್ಯಾರದ್ದೋ ಸಹವಾಸ ಮಾಡಿ ಮೊದಲು ಚಲೋನೇ ಇರ್ತಾನ್ರಿ, ಮೊದಲು ಬಹಳ ಚಲೋ ಇರ್ತಾನೆ, ಸ್ನಾನ ಸಂಧ್ಯಾ ವಂದನ ಮಾಡ್ತಾನೆ, ಪಾರಾಯಣ ಮಾಡ್ತಿರ್ತಾನೆ, ಎಲ್ಲ ಮಾಡ್ತಿರ್ತಾನೆ. ಇದಕ್ಕಿದ್ದಂಗೆ ಜೋಲಿ ಹೊಡ್ಕೋದು ಬರ್ತಾನೆ. ಯಾಕೆ? ಜೋಲಿ ಹೊಡ್ಕೊಂಡ್ಬರೋರು ಸಹವಾಸ ಮಾಡಿರ್ತಾನ. ಜೋಲಿ ಹೊಡ್ಕೊಂಡ್ಬರೋರು ಸಹವಾಸ ಮಾಡಿದ್ರಿಂದ ಇವ ಜೋಲಿ ಹೊಡ್ಕೊಂಡ್ಬರ್ತಾನೆ. ಇವ ಜೋಲಿ ಹೊಡ್ಕೊಂಡ್ಬರಬಾರದು. ಇವನ ಸಹವಾಸದಿಂದ ಜೋಲಿ ಹೊಡ್ಕೊಂಡ್ಬರವ ಸರಿಯಾಗಬೇಕು ಅಂದ ಮೇಲೆ ಇಂತಹ ಸಹವಾಸ. ಆದ್ದರಿಂದ ಭಾಗವತ ನಮಗೆ ಈ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಹಾಗಾಗಿ ಏನ್ ಮಾಡಬೇಕು? ಮಹಸ್ಸೇವಾ ದ್ವಾರ ಮಾಹುರು ವಿಮುಕ್ತಿ ತಮೋದ್ವಾರಂ ಯೋಸಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ವಿಮನ್ಯವಃ ಸುಹೃದ ಸಾಧವೋ. ಈ ಶ್ಲೋಕದ ವ್ಯಾಖ್ಯಾನ ಮುಗಿದಿಲ್ಲ, ನಾವು ಮುಗಿಸ್ಬೇಕಷ್ಟೆ. ಸರಿ, ಮುಂದೆ ಹೋಗೋಣ. ಆಮೇಲೆ ಭಗವಂತ ಹೇಳ್ತಾ ಇದ್ದಾನೆ, ಹರೋ ಗುರು ಮೈ ಭಕ್ತ್ಯ ಅನುವೃತ್ಯ ವಿತಿಷ್ಣಯ ದ್ವಂದ್ವ ತಿತಿಕ್ಷಯ ಚ ಸರ್ವತ್ರ ಜಂತೋ ವ್ಯಸನಾವಗತ್ಯ ಜಿಜ್ಞಾಸೆಯ ತಪಸೆ ಹಾನಿವೃತ್ಯ ಮತ್ಕರ್ಮಭಿಃ ಮತ್ಕಥಯಾ ಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನನ್ಮೇ. ನೋಡಪ್ಪ, ಮನುಷ್ಯ ಜನ್ಮ ಬಂದಾಗ ಸಾರ್ಥಕವನ್ನ ಮಾಡಿಕೊಳ್ಬೇಡ್ರಿ. ಸಾರ್ಥಕವನ್ನ ಮಾಡಿಕೊಳ್ಳಬೇಕು. ನಿರಂತರವಾದ ಜ್ಞಾನಿಗಳ ಸೇವೆ, ಪರಮಾತ್ಮನಾದಂತಹ ನನ್ನ ಪಾದಗಳಲ್ಲಿ ಭಕ್ತಿ, ವಿಷಯ ಅಭಿಲಾಷೆಗಳಿಂದ ದೂರ ಇರೋರಿಗೆ, ಜೊತೆಗೆ ಶೀತೋಷ್ಣಗಳನ್ನ ಅಂದ್ರೆ ಬಹಳ ಚಳಿಯಾದಾಗ ಸಹಿಸಿಕೊಳ್ತೇವೆ, ಬಹಳ ಬಿಸಿಲಾದಾಗ ಸಹಿಸಿಕೊಳ್ತೇವೆ. ಹಾಗೆ ಜೀವನದಲ್ಲಿ ಬರುವ ಶೀತೋಷ್ಣ ಅಂದ್ರೆ ಸುಖ ದುಃಖಗಳನ್ನ ಸಹಿಸಿಕೊಳ್ಬೇಕು. ಜ್ಞಾನವನ್ನು ಪಡೆಯಬೇಕು, ತಪಸ್ಸನ್ನ ಮಾಡಬೇಕು, ಜಪತಪಾದಿಗಳನ್ನ ಮಾಡಬೇಕು. ಈ ರೀತಿಯಾಗಿ ಪರಮಾತ್ಮರ ಪರಮಾನುಗ್ರಹಕ್ಕೆ ಏನಾಗಬೇಕು ಅಂದ್ರೆ ಪಾರಾಗಬೇಕು. ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ.
ಯಾವಾಗಲೂ ಕೂಡ ನಾನು ವ್ಯಾಪ್ತನಾಗಿದ್ದೇನೆ. ಎಲ್ಲಿದ್ದೇನೆ? ಕಣ್ಣಿಗೆ ಎವೆಯಂದದಿ. ಕಣ್ಣನ್ನ ರೆಪ್ಪೆ 100 ಕಿಲೋಮೀಟರ್ ದೂರ ಇದ್ದು ರಕ್ಷಣೆ ಮಾಡಲ್ಲ. ಕಣ್ಣಿನ ಜೊತೆಗೇನೇ ಇದ್ದು ಭಗವಂತ ಆ ರೆಪ್ಪೆ ನಮ್ಮನ್ನ ರಕ್ಷಣೆ ಮಾಡ್ತದೆ. ಹಾಗೆ ಭಗವಂತ ನಮ್ಮ ಬಿಂಬರೂಪಿಯಾಗಿ ಹಿಂದೆ ಮುಂದೆ ಎಡಬಲದಿ ಇಂದಿರೇಶ, ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಿಗೆ ಪಿಡಿದುಕೊಂಡು ಅಂದವಾಗಿ ಭಗವಂತ ನಮ್ಮನ್ನೇನು ಮಾಡ್ತಾನೆ? ರಕ್ಷಣೆಯನ್ನು ಮಾಡ್ತಾನೆ. ಅಂದ ಮೇಲೆ ಆ ಭಗವಂತನಿಗೆ ನಾವೇನು ಮಾಡಿದ್ದೇವೆ? ಅವನ ಸ್ಮರಣೆಯನ್ನು ಕೂಡ ನಾವು ಮಾಡೋದಿಲ್ಲ. ಹಾಗಾಗಿ ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಅಂತ ಹೇಳ್ತಾ ತಸ್ಮಾತ್ ಭವಂತೋ ಹೃದಯೇನ ಜಾತಾಃ ಸರ್ವೇ ಮಹೀಯಾಂ ಸಾಮಂ ಸ್ವನಾಭಂ ಅಕ್ಲಿಷ್ಟ ಬುದ್ಧ್ಯಾ ಭರತಂ ಭಜತ್ವಂ ಶುಶ್ರೂಷಣಂ ತದ್ಭರಣಂ ಪ್ರಜಾನಾಂ ಎಂಬುದಾಗಿ ಹೇಳ್ತಾರೆ. ಆದ ಕಾರಣ ನೀವೆಲ್ಲ ನನ್ನ ಮಕ್ಕಳಪ್ಪ. ಹಾಗಾಗಿ ತಸ್ಮಾತ್ ಭವಂತೋ ಹೃದಯೇನ ಜಾತಾಃ, ನನ್ನ ಹೃದಯದಿಂದ ಹುಟ್ಟಿರತಕ್ಕಂತಹ ನೀವೆಲ್ಲ ಅಕ್ಲಿಷ್ಟ ಬುದ್ಧ್ಯ, ಒಳ್ಳೆ ಸತ್ಕರ್ಮಾನುಷ್ಠಾನವನ್ನು ಮಾಡಿ, ಜೊತೆಗೆ ಅಕ್ಲಿಷ್ಟ ಬುದ್ಧ್ಯ, ಯಾವ ರೀತಿಯಾದ ರಾಗದ್ವೇಷ ಇಲ್ಲದೇನೆ ಭರತಂ ಭಜತ್ವಂ, ನನ್ನ ಹಿರಿಯ ಮಗ ಯಾರು? ಭರತ. ಆ ಭರತನ ಉಪಾಸನೆಯನ್ನ ಮಾಡ್ರಿ ಅಂತ ಹೇಳ್ತಾರೆ. ಪರಮಾತ್ಮನ ಹಿರಿಯ ಮಗ ಯಾರು? ಭರತ. 100 ಜನ ಮಕ್ಕಳಲ್ಲಿ ಹಿರಿಯ ಯಾರು? ಅವನೇ ಮುಂದೆ ಜಿಂಕೆ ವ್ಯಾಮೋಹಕ್ಕೆ ಒಳಗಾಗ್ತಾನೆ, ಅವನೇ ಮುಂದೆ ಜಡಭರತನಾಗಿ ಹುಡ್ತಾ ಇದ್ದಾನೆ. ಅಂತಹ ಮಹಾನುಭಾವ ಯಾರು? ಪರಮಾತ್ಮನ 100 ಮಕ್ಕಳಲ್ಲಿ ಭರತ. ತಂದೆ ತಾಯಿಗಳು ಹೇಳ್ತಾರ್ರಿ, 4-6 ಜನ ಮಕ್ಕಳಿದ್ದರ ನೋಡಪ್ಪ, ಇವ ಹಿರಿಯ ಮಗ, ಜ್ಯೇಷ್ಠ ಭ್ರಾತ ಪಿತುಶ್ರಮ. ಹಾಗಾಗಿ ಹಿರಿಯ ಅಣ್ಣ ತಂದೆಗೆ ಸಮಾನ, ಅವನನ್ನ ಅನುಸರಣೆ ಮಾಡ್ಕೊಂಡಿರ್ರಿ ಅಂತ. ಹಾಗೆ ವೃಷಭನಾಮಕನಾದ ಪರಮಾತ್ಮನು ಕೂಡ ಏನು ಹೇಳಿದ? ಜ್ಯೇಷ್ಠ ಭ್ರಾತ ಯಾರು? ಭರತ. ಆ ಭರತನನ್ನ ಅನುಸರಣೆ ಮಾಡಿಕೊಂಡಿರಿ. ಇದು ಒಂದರ್ಥ. ಇನ್ನೊಂದರ್ಥ ಯಾದವಾರ್ಯರ ವ್ಯಾಖ್ಯಾನವನ್ನು ಬರೀತಾ ಹೇಳ್ತಾರೆ. ಭರತ ಅಂದ್ರೆ ಯಾರು? ಪರಮಾತ್ಮನ ಮಗ ಭರತ ಅಂದ್ರೆ ಭರತೋ ವಾಯುವೃದ್ಧಿಷ್ಟ, ಇಡೀ ಜಗತ್ತಿಗೆ ಭರಣಗಮನಾದಿಗಳನ್ನ ಮಾಡ್ತಾ ಇರತಕ್ಕಂತಹ ಅನಂತ ಕೋಟಿ ಜೀವರಾಶಿಗಳಲ್ಲಿ 21,600 ಬಾರಿ ಹಂಸ ಮಂತ್ರವನ್ನು ಜಪ ಮಾಡ್ತಾ ಇರತಕ್ಕಂತಹ ಮುಖ್ಯ ಪ್ರಾಣದೇವರೇ ಭಾರತ ಶಬ್ದ ವಾಚ್ಯರು. ಇವರು ಭರತರಾದ್ದರಿಂದ ಅವರ ಪತ್ನಿ ಭಾರತೀ ದೇವಿ. ಹಾಗಾಗಿ ಭರತೋ ವಾಯುವೃದ್ಧಿಷ್ಟ, ವಾಯುದೇವರ ಉಪಾಸನೆಯನ್ನ ಮಾಡ್ರಿ. ಮಾತರ್ಮೇ ಮಾತರಿಶ್ವಂ ಪಿತರತುದಗರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಂತರಾತ್ಮನ್ನ ಜರಜರೇತ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತ ನಿರ್ನಿಮಿತ್ತ ಎಂಬುದಾಗಿ ಅಂತಹ ವಾಯುದೇವರ ಪಾದಕಮಲಗಳಲ್ಲಿ ನಿರ್ಮಲವಾದ ಭಕ್ತಿಯನ್ನು ಮಾಡಬೇಕಾದ್ದರಿಂದ ತಸ್ಮಾತ್ ಭವಂತಃ ಹೃದಯೇನ ಜಾತಾಃ ಸರ್ವೇ ಮಹೀಯಾಂ ಸಾಮಂ ಸುನಾಭಂ ಅಕ್ಲಿಷ್ಟ ಬುದ್ಧ್ಯಾ ಭರತಂ ಭಜತ್ವಂ ಶುಶ್ರೂಷಣಂ ತದ್ಭರಣಂ ಪ್ರಜಾನಾ ಅಂತ ಹೇಳ್ತಾ ಕೊನೆಗೆ ಹೇಳ್ತಾನೆ. ಅವನದು ಉಪದೇಶ ಇನ್ನೂ ಮುಗಿದಿಲ್ಲ. ನಾವು ಕಾಲ ನಿಯಾಮಕ, ಕಾಲಕ್ಕೆ ಕಾಲನ ವಶರಾಗತಕ್ಕಂಥವ್ರು ನಾವು. ಹಾಗಾಗಿ ದೇವಾಸುರೇಭ್ಯೋ ಮಗವನ್ ಪ್ರಧಾನಃ ದಕ್ಷಾದಯೋ ಬ್ರಹ್ಮಸುತಾಸ್ಯ ತೇಷಾಂ ಭವಃ ಪರಃ ಸೋತ್ ವಿರಿಂಚಿ ವೀರ್ಯಃ ಸಮತ್ಪರೋಹಂ ದ್ವಿಜದೇವ ದೇವಃ. ಎಲ್ಲ ಗಂಧರ್ವರು, ಋಷಿಗಳು ಮೊದಲಾದವರಲ್ಲಿ ಯಾರು ಅಂತ ಕೇಳಿದ್ರೆ ದೇವತೆಗಳು ಶ್ರೇಷ್ಠ. ಆ ಎಲ್ಲ ದೇವತೆಗಳಲ್ಲೂ ಯಾರು ಶ್ರೇಷ್ಠ? ದಕ್ಷ ಪ್ರಜಾಪತಿ ಶ್ರೇಷ್ಠ. ಅವನಿಗಿಂತ ಯಾರು? ಇಂದ್ರ. ಇಂದ್ರನಿಗಿಂತ ಗರುಡ ಶೇಷ ರುದ್ರಾದಿಗಳು. ಅವರಿಗಿಂತ ಪ್ರಾಣ ಶಬ್ದವಾಚ್ಯರಾದ ಬ್ರಹ್ಮವಾಯುದೇವರು. ಅವರಿಗಿಂತ ಯಾರು ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗಿಂತ ಯಾರು? ಭಗವಂತ. ಸಾ ಕಾಷ್ಟ ಸಾ ಪರಾಗತಿ. ಪರಮಾತ್ಮನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಆದರೆ ಆ ಪರಮಾತ್ಮ ಹೇಳ್ತಾನೆ, ಅಹಂ ದ್ವಿಜದೇವ ದೇವ, ನಾನು ಬ್ರಾಹ್ಮಣ ದೇವ, ಬ್ರಾಹ್ಮಣರ ಅಂತರ್ಯಾಮಿಯಾಗಿ ನಾನು ಏನು ಸ್ವೀಕಾರ ಮಾಡ್ತೇನೆ? ನೇರವಾಗಿ ನೀವು ನಿನ್ನೆ ಮಾಡಿರಲ್ಲ ಚಕ್ಲಿ ಗಿಲಿಗಂಚಿ ಸೇವು, ನಾನು ನೇರವಾಗಿ ಸ್ವೀಕಾರ ಮಾಡಲ್ಲ. ನೇರವಾಗಿ ಸ್ವೀಕಾರ ಮಾಡುವ ಕ್ರಮ ಇಲ್ಲ. ಬ್ರಾಹ್ಮಣ ಮುಖೇನ, ಇನ್ನೂ 1 ವಾರ ತಡಿರಿ, ಏನ್ ಬರ್ತದ? ಬ್ರಾಹ್ಮಣ ಮುಖೇನ ಅನ್ನೋದಕದಾನೇನ ಅಕ್ಷಯ ತುಷ್ಟುಷ್ಟು ಭವಂತೋ ಬ್ರುವಂತು. ನಾನು ನೇರವಾಗಿ ಸ್ವೀಕಾರ ಮಾಡಲ್ಲಪ್ಪ. ನೇರವಾಗಿ ಸ್ವೀಕಾರ ಮಾಡುದು ಕಪಿಲಾತ್ಮಕ ದಿವ್ಯೇನ ಚಕ್ಷುಷ, ಕಪಿಲನಾಮಕನಾಗಿ ಕಣ್ಣಿನಿಂದ ನೋಡಿ ಬಿಡ್ತೇನೆ, ನರಸಿಂಹ ರೂಪದಿಂದ ಆಗ್ರಹಣ ಮಾಡಿಬಿಡ್ತೇನೆ. ಅದೇ ನೈವೇದ್ಯ. ಆದರೂ ನಮಗೆ ಇಷ್ಟೆಲ್ಲ ಮಾಡಿವಿರಿ, ಆಚಾರ ಮಡಿಲಿ ಮಾಡಿವಿ,
ಇಡ್ಲಿ ಬಲಿ ಮೇಲೆ ಮಾಡೀವಿ. ಅವ ಕಪಿಲ್ ರೂಪದಿಂದ ನೋಡ್ಲಿ, ಆ ನರಸಿಂಹ ರೂಪದಿಂದ ನೋಡ್ಲಿ, ನಮಗೇನು ಗೊತ್ತಾಗ್ತದೆ, ನಮಗೇನು ಕಾಣಿಸ್ತದ, ನಮಗೇನು ಊಟ ಮಾಡಿ ಹೋಗವ ದೇವರು. ಅದಕ್ಕೆ ದೇವರು ಹೇಳಿದ, ಹಂಗ ಮನುಷ್ಯರ ಕಡೆಯಿಂದ ಊಟ ಮಾಡೋ ಕ್ರಮ ನನಗಿಲ್ಲ. ಅದನ್ನೇ ಶ್ರೀನಿವಾಸ ಕಲ್ಯಾಣದೊಳಗೆ ಹೇಳ್ತಾನ, ಆಹಕೃತಂ ರಾತ್ರಿ ಕೃತಂ, ಹಗಲು ಮಾಡಿದ್ದಾಗಲೇ ರಾತ್ರಿ ಮಾಡಿದ್ದಾಗಲೇ ಅಲ್ಲ. ಅಂದ್ರೆ ಹಗಲು ಮಾಡಿದ್ದು ನಡೆಯಂಗಿಲ್ಲ, ರಾತ್ರಿ ಮಾಡಿದ್ದು ನಡೀತದ, ಹಂಗಂತಲ್ಲ. ಅಹಕೃತಂ ಅಂದ್ರೆ ಹಗಲಿಗೆ ಅಭಿಮಾನಿಯಾದ ಪ್ರಾಣದೇವರು ಮಾಡಿದ್ದಾಗಬೇಕು, ರಾತ್ರಿಗೆ ಅಭಿಮಾನಿಯಾದ ಭಾರತೀಯ ದೇವರು ಮಾಡಿದ್ದಾಗಬೇಕು. ಮಾನುಷಾನ್ನವನ್ನ ನಾನು ಸ್ವೀಕಾರ ಮಾಡಲ್ಲ. ಹಾಗಾದರೆ ನಾವು ಮಾಡಿದ ನೈವೇದ್ಯ ಮಡಿ ಅಡಿಗೆ ವ್ಯರ್ಥೇನ್ರಿ ಅಂತ ಹೇಳಿದ್ರೆ, ನನ್ನ ಪ್ರತಿನಿಧಿ ಯಾರೋ ಬ್ರಾಹ್ಮಣ, ಬ್ರಾಹ್ಮಣ ಮುಖೇನ ಅನ್ನೋದಕದಾರೇನ ಅಕ್ಷಯ ಸೃಷ್ಟಿರಸ್ತು ವಿದ್ಯಮಾನ ಪದಾರ್ಥೇಶು ಶಾಖಪಾಕೇಶು ಯದ್ರೋಚತೆ ಯದ್ಗ್ರಾಹ್ಯಂ ಎನ್ನ ರೋಚತೆ ತತ್ಯಾಜ್ಯಂ ಸುಖೇನೈವ ಭೋಕ್ತವ್ಯಂ ಅಂತ ಬ್ರಾಹ್ಮಣನು ಪ್ರಾರ್ಥನೆ ಮಾಡಿಬಿಟ್ಟಿದ್ರೆ ನಾನೇನು ಮಾಡ್ತೇನೆ, ಆ ಪದಾರ್ಥದಲ್ಲಿರೋ ಸ್ವಾಖ್ಯರಸವನ್ನು ನಾನು ಸ್ವೀಕಾರ ಮಾಡ್ತೇನೆ. ಇದು ಭಗವಂತ ಬ್ರಾಹ್ಮಣರಿಗೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ದಿದಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಭಗವಂತ ತನ್ನ ಮಕ್ಕಳನ್ನ ನಿಮಿತ್ತವನ್ನಾಗಿಟ್ಟುಕೊಂಡು ಜಗತ್ತಿಗೆ ಉಪದೇಶ ಮಾಡ್ತಾನೆ. ಅದನ್ನ ಋಷಭ ಗೀತೆ, ಋಷಭೋಪದೇಶ ಅಂತ ನಿರೂಪಣೆಯನ್ನು ಮಾಡಿದ್ದಾರೆ. ಇನ್ನೂ ಮುಗಿದಿಲ್ಲ, ನಾಳೆ ಒಂಚೂರು ಮಾಡಿ ಮುಂದೆ 6ನೇ ಸ್ಕಂದ ಪ್ರವೇಶ ಮಾಡೋಣ. 6ನೇ ಸ್ಕಂದ 7ನೇ ಸ್ಕಂದ ಆಗಬೇಕು. ನಾಳೆ ದಶಮಿ ತಿಥಿ, ನಾಳೆ ನರಸಿಂಹಾವತಾರ ಮಾಡಿಬಿಡೋಣ. ಹರೇ ಕೃಷ್ಣ.